ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಲಿನಷ್ಟೇ ಪರಿಶುದ್ಧ, ಯಾವುದೇ ತನಿಖೆ ನಡೆದರೂ ಆರೋಪದಿಂದ ಮುಕ್ತರಾಗುವುದು ಸತ್ಯ, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಲಿ, ಶಾಸಕ ಎಚ್ಪಿ ಸ್ವರೂಪ್ ಒತ್ತಾಯ. ಸೌಹಾರ್ದತೆ ಕಾಪಾಡಲು ಹಾಲ್ತೊರೆಕೊಪ್ಪಲು ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಶಾಸಕ ಎಚ್ಕೆ ಸುರೇಶ್. ಪೌರ ಕಾರ್ಮಿಕರ ಸೇವೆಯನ್ನು ಎಷ್ಟು ಹೊಗಳಿದರೂ ಸಾಲದು, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಮತ್ತು ಗಣಪತಿ ಪೆಂಡಲ್ನಲ್ಲಿ ವಿನಾಯಕನಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಕುಟುಂಬ ಸಮೇತ ವಿಶೇಷ ಪೂಜೆ. ವಾರ್ತೆಗಳ ವಿವರ. ಸಿದ್ದರಾಮಯ್ಯ ಅವರ ಮೇಲೆ ಬಂದಿರುವ ಆರೋಪ ಸತ್ಯಕ್ಕೆ ದೂರ. ಅವರು ಹಾಲಿನಷ್ಟೇ ಪರಿಶುದ್ಧವಾಗಿದ್ದು ಆರೋಪದಿಂದ ವಿಮುಕ್ತರಾಗಿ ಅತಿ ಶೀಘ್ರದಲ್ಲಿ ಹೊರಬರಲಿದ್ದಾರೆ ಎಂದು ಸಂಸದ ಶ್ರೇಯಸ್ ಪಟೇಲ್ ವಿಶ್ವಾಸ ವ್ಯಕ್ತಪಡಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಸುಳ್ಳು ಯಾವತ್ತಿದ್ದರೂ ಸುಳ್ಳಾಗಿ ಉಳಿಯುತ್ತದೆ, ಕೊನೆಗೆ ಉಳಿಯುವುದು ಸತ್ಯ ಮಾತ್ರ. ಉಚ್ಚ ನ್ಯಾಯಾಲಯ ಕೊಟ್ಟಿರುವ ತೀರ್ಪಿಗೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಆದರೆ ರಾಜ್ಯ ದೇಶದ ಜನರಿಗೆ ಸಿದ್ದರಾಮಯ್ಯ ಅವರು ಆರೋಪದಿಂದ ಮುಕ್ತರಾಗಿ ಹೊರಬರುತ್ತಾರೆ ಎಂಬ ಭರವಸೆ ಇದೆ. ಅವರ ವಿರುದ್ಧ ಯಾವುದೇ ರೀತಿಯ ತನಿಖೆ ಮಾಡಿದರೂ ತಪ್ಪಿತಸ್ಥರಾಗಲು ಸಾಧ್ಯವಿಲ್ಲ ಎಂದ ಅವರು, ಸಿದ್ದರಾಮಯ್ಯ ಅವರು ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು? ವಿಪಕ್ಷದವರು ತಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಅದನ್ನು ಸರಿ ಮಾಡಿಕೊಳ್ಳುವ ಬದಲಾಗಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕೇಳುವ ನೈತಿಕತೆ ಇಲ್ಲ. ಬಿಜೆಪಿ ಜೆಡಿಎಸ್ನವರು ಇಲ್ಲಿಯವರೆಗೆ ಎಷ್ಟು ಹಗರಣ ಮಾಡಿಲ್ಲ, ಎಷ್ಟು ಹಗರಣದಲ್ಲಿ ಭಾಗಿಯಾಗಿಲ್ಲ, ಹಾಗಿದ್ದರೆ ಎಷ್ಟು ಮುಖ್ಯಮಂತ್ರಿಗಳು ಇಲ್ಲಿಯವರೆಗೂ ರಾಜೀನಾಮೆ ಕೊಟ್ಟಿದ್ದಾರೆ ಎಂದು ಪ್ರಶ್ನಿಸಿದರು. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಪ್ರಮೇಯೇ ಬರುವುದಿಲ್ಲ. ಶಾಸಕರು, ಸಂಸದರು ನಾವೆಲ್ಲರೂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲುತ್ತೇವೆ ಎಂದು ಹೇಳಿದರು. ಸುಳ್ಳು ಯಾವತ್ತಿದ್ರೂ ಒಂದು ಕ್ಷಣಿಕ, ಸುಳ್ಳು ಆರೋಪ ಯಾವತ್ತೂ ಕ್ಷಣಿಕ, ಕೊನೆಗೆ ಉಳ್ಕೊಳ್ಳೋದೇ ಸತ್ಯ. ಹಾಗಾಗಿ ನಿನ್ನೆ ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ ಏನು ನಮಗೆ ತೀರ್ಪು ಕೊಟ್ಟಿದೆ, ಖಂಡಿತ ತೀರ್ಪಿಗೆ ತಲೆಬಾಗ್ತೀವಿ. ಆದರೆ ನಮ್ಗೆಲ್ಲರಿಗೂ ಭರವಸೆ ಇದೆ, ಇಡೀ ರಾಜ್ಯ, ಇಡೀ ದೇಶ ಜನತೆಗೆ ಭರವಸೆ ಇದೆ. ಒಂದು ಏನಂತ ಹೇಳ್ತಾರೆ, ಯಾವುದೇ ರೀತಿ ಆರೋಪಗಳಿಲ್ಲದೆ ಸಿದ್ದರಾಮಯ್ಯ ಸಾಹೇಬರು ಹೊರಗಡೆ ಬರ್ತಾರೆ. ಈ ಹಂತದ ತನಿಖೆ ಆಗಲಿ, ಸಿಬಿಐ ಯಾವುದೇ ರೀತಿಯ ಉನ್ನತ ಮಟ್ಟದ ತನಿಖೆ ಆದರೂ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ರೀತಿಯ ತಪ್ಪಿಲ್ಲ ಆಗಲಿ. ಅವರು ಏನು ಹೇಳ್ತಾರಲ್ಲ, ಪರಿಶುದ್ಧ ಹಾಲು ಹೇಗಿದೆ ಅದೇ ರೀತಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ರೀತಿಯ ಆರೋಪಗಳನ್ನು ಎಲ್ಲದನ್ನು ಮುಕ್ತವಾಗಿ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಹೊರಗಡೆ ಬರ್ತಾರೆ. ರಾಜೀನಾಮೆ ಫಸ್ಟು ಅವ್ರ ತಟ್ಟಲ್ಲಿ ಯಜ್ಞ ಬಿದ್ದಿದ್ದು ಅದು ಮಾಡ್ಕೊಳಕ್ಕೆ ಎಷ್ಟು ಹಗರಣಗಳು ಮಾಡಿಲ್ಲ, ಎಷ್ಟು ಹಗರಣ ಇಲ್ಲಿವರೆಗೂ ಆಗಿಲ್ಲ. ಎಲ್ಲ ಎಷ್ಟು ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಅನ್ನೋ ಪ್ರಮೇಯನೇ ಇಲ್ಲ, ಅದೆಲ್ಲ ಸುಳ್ಳು. ನಾವೆಲ್ಲರೂ ಸಂಸದರು, ಶಾಸಕರೆಲ್ಲ ಸಿದ್ದರಾಮಯ್ಯ ಸಾಹೇಬರು ಬೆನ್ನೆಲುಬಿದ್ದೀವಿ, ಅವ್ರ ಜೊತೆ ಇರ್ತೀವಿ. ತಾನೇ ಸಾಬೀತು ಅನ್ನೋ ಪ್ರಶ್ನೆನೆಲ್ಲ ಸಾಬೀತು ಆಗೋದೇ ಇಲ್ಲ. ಅದು ನಮಗೆಲ್ಲ ಭರವಸೆ ಇದೆ. ನಮಗೆಲ್ಲರಿಗೂ ಒಂದು ಮಾರ್ಗದರ್ಶಕರು, ನಮಗೆಲ್ಲ ಒಂದು ಆದರ್ಶ ವ್ಯಕ್ತಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅದಕ್ಕೆ ಯಾವುದೇ ರೀತಿ ಬೆಲೆ ತರಬೇಕಾಗಿಲ್ಲ. ನಾವೆಲ್ಲ ಸಿದ್ದರಾಮಯ್ಯ. ಮೂಢ ಹಗರಣ ವಿಚಾರವಾಗಿ ಇದರಲ್ಲಿ ರಾಜಕೀಯವಿಲ್ಲ. ತನಿಖೆ ಆಗುವವರೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕೆಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಒತ್ತಾಯಿಸಿದರು. ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಮೂಢ ವಿಚಾರವಾಗಿ ರಾಜ್ಯಪಾಲರ ತನಿಖೆ ಆದೇಶಕ್ಕೆ ಹೈಕೋರ್ಟ್ ಅಷ್ಟು ಹಿಂದಿದೆ. ಮೂಢ ಹಗರಣ ವಿಚಾರವಾಗಿ ನಾವು ಕೂಡ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿದ್ದೆವು. ಬಿಜೆಪಿ ಜೆಡಿಎಸ್ ಮೈತ್ರಿ ಪಾದಯಾತ್ರೆಗೆ ಜಯ ಸಿಕ್ಕಿದೆ ಎಂದು ಭಾವಿಸಿದ್ದೇವೆ. ಮುಖ್ಯಮಂತ್ರಿಗಳು ಹೊಣೆ ಹೊತ್ತು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ದೆಹಲಿಯ ಕೇಜ್ರಿವಾಲ್ ಅವರ ಮೇಲೆ ಬಂದಿರುವ ಹಗರಣ ಆರೋಪವನ್ನು ನೋಡಿದ್ದೇವೆ. ಅವರು ಕೂಡ ರಾಜೀನಾಮೆ ಕೊಟ್ಟು ಬೇರೆಯವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು. ಹಗರಣದ ಆರೋಪಗಳ ಸತ್ಯಾಸತ್ಯತೆ ಹೊರಬರುವ ತನಕ ಅವರು ರಾಜೀನಾಮೆ ಕೊಡಬೇಕು ಎಂದು ಮನವಿ ಮಾಡುತ್ತೇವೆ ಎಂದು ಹೇಳಿದರು. ಈ ಹಗರಣ ಆರೋಪ ವಿಚಾರದಲ್ಲಿ ಯಾವುದೇ ಷಡ್ಯಂತ್ರದ ಪ್ರಶ್ನೆ ಇಲ್ಲ. ಅಧಿವೇಶನದ ಸಮಯದಲ್ಲೂ ಎನ್ಡಿಎ ಇದರ ವಿರುದ್ಧ ಹೋರಾಟ ಮಾಡಿದ್ದೇವೆ. ಇದರಲ್ಲಿ ಯಾವುದೇ ರಾಜಕೀಯ ಷಡ್ಯಂತ್ರವಿಲ್ಲ. ಈ ವಿಚಾರವಾಗಿ ತನಿಖೆ ಆಗಬೇಕು. ನಂತರ ಯಾವ ರೀತಿ ಸತ್ಯಾಸತ್ಯತೆ ಹೊರಬರುತ್ತೆ ನೋಡೋಣ. ಈ ವಿಚಾರವಾಗಿ ನಮ್ಮ ನಾಯಕರಾದ ಕುಮಾರಣ್ಣನವರು ಒಂದು ಸಭೆ ಕರೆಯುತ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಎಂಬುದನ್ನು ಕುಮಾರಣ್ಣನವರು ನಿರ್ದೇಶನದಂತೆ ಭಾಗಿಯಾಗುತ್ತೇವೆ ಎಂದು ಹೇಳಿದರು. ರಾಜ್ಯಪಾಲರು ಏನು ಮೂಢ ವಿಚಾರವಾಗಿ ಮುಖ್ಯಮಂತ್ರಿಯವರ ಒಂದು ವಿಚಾರವಾಗಿ ಒಂದು ಕೋರ್ಟಿನಲ್ಲಿ ತನಿಖೆಗೆ ಒಳಪಡಿಸಿದ್ರು. ಅದನ್ನು ಹೈಕೋರ್ಟ್ನಲ್ಲಿ ಏನು ಮೊರೆ ಹೋಗಿದ್ರು, ಹೈಕೋರ್ಟು ಕೂಡ ಅಸ್ತನ್ನು ಕೊಟ್ಟಿದೆ ತನಿಖೆನ ಮುಂದುವರಿಸಬೇಕು ಅಂತ. ಈ ನಿಟ್ಟಿನಲ್ಲಿ ನಾವು ಕೂಡ ವಿರೋಧ ಪಕ್ಷದ ಶಾಸಕನಾಗಿ ನಾವು ಕೂಡ ಮೂಢ ಹಗರಣ ಮತ್ತು ನಾವು ಕೂಡ ಏನೋ ಒಂದು ಕಡೆ ಬೆಂಗಳೂರಿಂದ ಮೈಸೂರಿಗೆ ಒಂದು ಪಾದಯಾತ್ರೆ ಮಾಡೋದು ಕೂಡ BJP ಮತ್ತು JDS ಒಂದು NDA ಪಕ್ಷವಾಗಿ, ಇನ್ನೊಂದು ಕಡೆ ನಮಗೆ
ಜಯ ಸಿಕ್ತು ಅಂತ ನಾನು ಭಾವಿಸ್ತೇನೆ. ಈ ಕೂಡಲೇ ಮುಖ್ಯಮಂತ್ರಿಯವರು ಕೂಡ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಾಗುತ್ತೆ. ಯಾಕೆಂದರೆ ನಾವು ದೆಹಲಿಯಲ್ಲೂ ಕೂಡ ಕೇಜ್ರಿವಾಲ್ ಒಂದು ಇದನ್ನು ಕೂಡ ಹಗರಣವನ್ನು ನೋಡಿದ್ವಿ. ಈಗಾಗಲೇ ಕೇಜ್ರಿವಾಲ್ ಅವರು ಕೂಡ ರಾಜೀನಾಮೆ ಕೊಟ್ಟು ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡಿರೋದು ಉದಾಹರಣೆಗಳು ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಸಿದ್ದರಾಮಯ್ಯವರು ಈ ಕೂಡಲೇ ರಾಜೀನಾಮೆ ಕೊಟ್ಟು ಬೇರೆಯವರೊಂದು ಇದನ್ನು ಅವಕಾಶ ಮಾಡಿಕೊಡ್ಬೇಕು ಅಂತ ಮತ್ತು ಹಗರಣವನ್ನು ಕೂಡ ತನಿಖೆಗೆ ಒಳಪಡಿಸಿರೋದೇನು ಸತ್ಯಾಸತ್ಯತೆ ಹೊರಗೆ ಬರೋ ತನಕ ಅವರು ರಾಜೀನಾಮೆ ಕೊಡಬೇಕು ಅಂತ ತಮ್ಮ ಮೂಲಕ ಷಡ್ಯಂತನ ಪ್ರಶ್ನೆ ಇಲ್ಲ. ಇವತ್ತು ನಾವು NDA ಪಕ್ಷವಾಗಿ ಏನು ಅಧಿವೇಶನದ ಸಮಯದಲ್ಲೂ ಕೂಡ ನಾವು ಹೋರಾಟನ ಮಾಡಿದ್ದೇವೆ. ಮೂಡ ಹಗರಣ ವಿಚಾರವಾಗಿ ನಾವು ತನಿಖೆಯನ್ನು ನಡೆಸಬೇಕು ಅಂತ. ಇಲ್ಲಿ ಯಾವುದೂ ಕೂಡ ರಾಜಕೀಯ ಖಂಡಿತವಾಗ್ಲೂ ಇಲ್ಲ. ಇಲ್ಲಿ ಸತ್ಯಾಸತ್ಯತೆ ಹೊರಗೆ ಬರಬೇಕು, ಅದು ತನಿಖೆ ಆಗಬೇಕು. ತನಿಖೆ ಆದ ನಂತರ ಏನು ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಆಮೇಲೆ ನೋಡೋಣ. ಕೂಡ ಪಾದಯಾತ್ರೆ ಮಾಡಿದ್ವಿ. ಈಗ ನಮ್ಮ ಹಿರಿಯಂಥ ಕುಮಾರಣ್ಣವರು ಈಗಾಗಲೇ ಒಂದು ಸಭೆಯನ್ನು ಕೂಡ ಕರೀತಾ ಇದ್ದಾರೆ. ಸಭೆಯಲ್ಲಿ ಕಾಂಗ್ರೆಸ್ JDS ಅವರು ಮತ್ತು BJP ಅವರು ಜಂಟಿಯಾಗಿ ಒಂದು ಸಭೆಯನ್ನು ನಡೆಸಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಮ್ಮ ಕುಮಾರಣ್ಣವರು ಯಾರ ಥರ ನಿರ್ದೇಶನ ಕೊಡ್ತಾರೆ ನಿರ್ದೇಶನದಲ್ಲಿ ನಾವೆಲ್ಲರೂ ಕೂಡ ಶಾಸಕರು ಭಾಗಿಯಾಗ್ತೀವಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದ ಅಡಿಯಲ್ಲಿ ಶಾಸಕನಾಗಿದ್ದೇನೆ. ಅವರ ಬಗ್ಗೆ ಅಪಾರವಾದ ಗೌರವ ಅಭಿಮಾನ ನನ್ನಲ್ಲಿದ್ದು ತಾಲೂಕಿನಲ್ಲಿ ಕಿಂಚಿತ್ತು ಅವರ ಹೆಸರಿಗೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯ ಎಂದು ಶಾಸಕ HK ಸುರೇಶ್ ತಿಳಿಸಿದರು. ಮಾದಿಹಳ್ಳಿ ಹೋಬಳಿ ಹಾಲ್ತೊರೆ ಕೊಪ್ಪಲು ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ನಾನೊಬ್ಬ ಸಾಮಾನ್ಯ ರೈತನ ಮಗನಾಗಿದ್ದು ಇಂದು ಶಾಸಕನಾಗಲು ಸಂವಿಧಾನದ ಮೂಲ ತತ್ವ ಸಿದ್ಧಾಂತಗಳೇ ಮೂಲ ಕಾರಣ. ನಾನು ಅವುಗಳನ್ನು ಮೊದಲಿನಿಂದಲೂ ಗೌರವಿಸುತ್ತಾ ಬಂದಿದ್ದೇನೆ. ಆದರೆ ಕೆಲವೇ ದಿನಗಳ ಹಿಂದೆ ಇದೇ ಸ್ಥಳದಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ಥಳಿ ನಿರ್ಮಾಣದ ವಿಚಾರದಲ್ಲಿ ಗೊಂದಲ ಉಂಟಾಗಿ ಪಕ್ಕದಲ್ಲಿ ಅಂಬೇಡ್ಕರ್ ಪುತ್ಥಳಿ ಇದೆ ಅಲ್ವಾ ಎಂದಷ್ಟೇ ಕೇಳಿದ್ದೆ. ಕಾರಣ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು, ಅಂಬೇಡ್ಕರ್ ಪುತ್ಥಳಿಗೆ ಹಾನಿ ಉಂಟಾಗುವಂಥ ಸನ್ನಿವೇಶಗಳು ಸೃಷ್ಟಿಯಾಗಬಾರದು ಎಂಬ ಕಾರಣದಿಂದಷ್ಟೇ. ಬೇಲೂರು ತಾಲೂಕಿನಲ್ಲಿರುವ ಎಲ್ಲ ಬಾಬಾ ಸಾಹೇಬರ ಪುತ್ಥಳಿಗಳ ಅಭಿವೃದ್ಧಿ ಮಾಡುವುದರ ಜೊತೆಗೆ ಹಾರೋಹಳ್ಳಿ ನಿರ್ಮಾಣ ಹಂತದಲ್ಲಿರುವ ಹೊಸ ಪುತ್ಥಳಿ ಉದ್ಘಾಟನೆಗೆ ಸ್ವಾಮೀಜಿಗಳನ್ನು ಕರೆಸಿ ಅವರಿಂದಲೇ ಉದ್ಘಾಟನೆ ಮಾಡಿಸುತ್ತೇನೆ ಎಂದು ಹೇಳಿದರು. ಈಗ ತಾನೇ ಮಾತಾಡಿದಂಥ ಮಾದಿಗಡ್ಡ ಅಂಶಾದಂಥ ಸನ್ಮಾನ್ಯ ವಿಜಯಕುಮಾರ್ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂಥ ತಾರೀಕಿನಿಂದ ನಡೆದಂಥ ಎಲ್ಲ ಸನ್ನಿವೇಶಗಳು ತಮಗೆ ಗೊತ್ತಿರತಕ್ಕಂಥ ವಿಚಾರ. 1ನೇ ತಾರೀಕು ಸುಮಾರು 2 ಗಂಟೆ ಕಾಲದಲ್ಲಿ ಆಲ್ತೊರೆ ಗ್ರಾಮದ ಏನು ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ, ಎಲ್ಲರೂ ಸಹ ಸೌಹಾರ್ದತೆಯಿಂದ ಹೋಗ್ತಕ್ಕಂಥ ಒಂದು ಸಮೂಹ ಇರ್ತಕ್ಕಂಥದ್ದು. ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ವಿಶೇಷವಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಸಹ ಅದನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂಥ ಒಂದು ಸಂದರ್ಭದಲ್ಲಿ ಅವತ್ತು ಇಲ್ಲಿ ಗೊಂದಲ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಮ್ಮ ಏನೋ ಪರ್ವತಯ್ಯನವರು ಸನ್ಮಾನ್ಯ ಏನೋ ಗೊಂದಲ ಆಗ್ತಾ ಇದೆ ನೋಡಿ ಅಂತಕ್ಕಂಥದ್ದು ನನಗೆ ಕರೆ ಮಾಡಿದ ಸಂದರ್ಭದಲ್ಲಿ ನಾನು ಇಲ್ಲಿದ್ದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಕರೆ ಮಾಡಿ ತುಂಬ ಸೌಜನ್ಯದಿಂದ ಏನು ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಡಿನಲ್ಲಿ ನಾವೆಲ್ಲರೂ ಸಹ ಜೀವನವನ್ನು ಮಾಡ್ತಕ್ಕಂಥದ್ದು. ಇವತ್ತೇನಾದ್ರು ನಾನು ಶಾಸಕನಾಗಿದ್ದೀನಿ ಅಂದರೆ ಅವರ ಅಡಿನ ಸಂವಿಧಾನದಿಂದ ನಾನು ಶಾಸಕನಾಗಿರ್ತಕ್ಕಂಥದ್ದು. ಅಂಥ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಕರೆಯನ್ನು ಮಾಡಿ ಏನು ಅಲ್ಲಿ ಇರ್ತಕ್ಕಂಥ ಗೊಂದಲ ಅಂತಕ್ಕಂಥದ್ದನ್ನು ನಾನು ಕೇಳಿದೆ. ಆವಾಗ ಅವರು ಹೇಳಿದರು, ಇಲ್ಲಿ ಏನೋ ಗೊಂದಲ ಇದೆ ಸರ್, ಏನೋ ಇವ್ರದ್ದು ಪುತ್ಥಳಿಯನ್ನು ಮಾಡಲಿಕ್ಕೆ ಇದಾಗಿದ್ದಾರೆ ಅಂತಕ್ಕಂಥದ್ದನ್ನು. ನಾನು ಲೈನ್ ಹೋಗಿದೆ ಅಂತಕ್ಕಂಥದ್ದನ್ನು ಅದನ್ನು ಬಹುಶಃ ನೀವೆಲ್ಲರೂ ನೋಡಿದ್ದೀರ. ನಮ್ಮ ವಿಜಯಣ್ಣನೂ ಬಹುಶಃ ಅದಾದಮೇಲೆ ನೋಡಿದ್ರು ಅನಿಸುತ್ತೆ, ನಮ್ಮೆಲ್ಲ ಸಹೋದರರು ನೋಡಿದ್ದೀರ. ಅದಾದ ನಂತರ ನಾನು ನಮ್ಮ ಮುಖಂಡರುಗಳಿಗೆ ಕೊಡಿ ಅಂತಕ್ಕಂಥದ್ದನ್ನು ಕೇಳಿದೆ. ಅದಾದ ಮೇಲೆ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಇದೆಯಲ್ಲ ಅಂತಕ್ಕಂಥದ್ದನ್ನು ಕೇಳಿದೆ. ಅಂದರೆ ನನಗೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿಗೆ ಯಾವುದೇ ಥರದ ಹಾನಿ ಆಗಬಾರ್ದು ಅಂತಕ್ಕಂಥ ಏಕೈಕ ಉದ್ದೇಶದಿಂದ ನಾನು ಅದನ್ನು ಕೇಳ್ತಕ್ಕಂಥದ್ದು. ಆದರೆ ಕೆಲವು ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ಅದನ್ನು ಬೇರೆ ತಿರುಗಿಸಕ್ಕೆ ಹೋದ್ರು ಸತ್ಯಾಸತ್ಯತೆ ಯಾವತ್ತೂ ಸಹ ಒಂದಿಷ್ಟು ತಡವಾಗುತ್ತೆ. ಸತ್ಯಾಸತ್ಯತೆನ ಗ್ರಾಮಕ್ಕೆ ಬಂದು ಇವರೆಲ್ಲ ವಿಮರ್ಶೆ ಮಾಡಿದಾಗ ಎಲ್ಲ ನನ್ನ ಸಹೋದರಿಯರು ಹೇಳಿದಾಗ ಅವ್ರಿಗೆ ಇದು ಸರಿ ಅನ್ನಿಸ್ತು. ಹಾಗಾಗಿ ಈಗ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಕ್ಕಂಥದ್ದು ಏನು ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಾರವಾದಂಥ ಗೌರವವನ್ನು ಪ್ರೀತಿಯನ್ನು ತೋರಿಸ್ತಕ್ಕಂಥದ್ರಲ್ಲಿ ಸಮಾಜದಲ್ಲಿ ನಾನು ಒಬ್ಬ ಏಕೈಕ ವ್ಯಕ್ತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕೆ ಅಂದರೆ ಇವತ್ತು ನಾನು ಒಬ್ಬ ಸಾಮಾನ್ಯ ರೈತನ ಮಗ, ಇವತ್ತು ಶಾಸಕನಾಗಿದ್ದೀನಿ ಅಂತಂದರೆ ಅವ್ರು ಕೊಟ್ಟಂಥ ಸಂವಿಧಾನದಲ್ಲಿ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಇಡೀ ತಾಲೂಕಲ್ಲಿ ಒಂದು ಸಣ್ಣ ಸಮಸ್ಯೆನೂ ಇಲ್ದಂಗೆ ಇಡೀ ಸಮಾಜದ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಮಾಜದಲ್ಲಿ ಏನು ವಿಶೇಷವಾಗಿ ಬರ್ತಕ್ಕಂಥ ಸರ್ಕಾರದ ಅನುದಾನಗಳಿರ್ಬೋದು ಮತ್ತೊಂದಿರ್ಬೋದು ಸಮಾಜಕ್ಕೆ ಗುರುತಿ ಕೊಡ್ತಕ್ಕಂಥದ್ದನ್ನು, ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಟ್ಟ ಕಡೆಯ ಮನುಷ್ಯನ ಗುರುತಿಸಬೇಕು ಅಂತಕ್ಕಂಥ ಅವರ ನಿರ್ದೇಶನದ ಮೇರೆಗೆ
ಆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಇದನ್ನ ಯಾವುದೋ ರಾಜಕೀಯದ ತಿರುವನ್ನ ತಿಳಿಸಕ್ಕೆ ಹೋಗಿದ್ರು. ಸತ್ಯಾಸತ್ಯತೆ ಗೊತ್ತಾಗಿ ನಾವು ಸಹ ವಿಜಯಣ್ಣವರು ಪತ್ರಿಕಾಗೋಷ್ಠಿ ಮಾಡಿದಾಗ ನಮ್ಮ ನಿಶಾಂತ್ ಕುಮಾರ್ ಅವರು ಹೇಳಿದರು, ಈ ಥರದ್ದಿದೆ, ತಾವು ಗ್ರಾಮದಲ್ಲಿ ಒಂದ್ಸಲ ಬಂದು ಅದನ್ನು ವಿಚಾರಿಸ್ತಾ ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನು ಇವತ್ತು ಸೌಹಾರ್ದತೆಯನ್ನು ಕಾಪಾಡುವುದ್ರ ಮುಖಾಂತರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ, ಅವರ ಮಾಲಾರ್ಪಣೆ ಮಾಡುವುದ್ರ ಮುಖಾಂತರ ಇಲ್ಲಿ ಏನು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ಹೊರಟಿದ್ರು ಅದಕ್ಕೆ ಅಂತ್ಯವನ್ನು ಆಡ್ತಕ್ಕಂಥ ಒಂದು ಸುದಿನ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಭಾವಿಸ್ತಾ, ನಾನು ಎಷ್ಟು ದಿವಸ ನಾವು ಬದುಕಿರ್ತೀವಿ ಅಂತಕ್ಕಂಥದ್ದಲ್ಲ, ಬದುಕಿದ್ದಷ್ಟು ದಿವಸನೂ ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅದನ್ನು ಪಾಲನೆ ಮಾಡೋದ್ರ ಮುಖಾಂತರ, ಅದರಲ್ಲೂ ವಿಶೇಷವಾಗಿ ನಾನು ಇವತ್ತು ತಮ್ಮಗಳ ಮೂಲಕ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳು ಏನಿದೆ ಅದಕ್ಕೆ ಸಮರ್ಪಕವಾಗಿ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನಾವೆಲ್ಲ ಈಗ ಇದರಲ್ಲಿ ಈ ಸಂದರ್ಭ ಹೇಳ್ತಾ ವಿಶೇಷವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಇದೊಂದು ಹಂತಕ್ಕೆ ಹೋಗಿದ್ದನ್ನ ಒಂದು ಇದಕ್ಕೆ ಸಾರ್ಥಕಕ್ಕೆ ತರೋದ್ರ ಮುಖಾಂತರ ಸುಕಂತ್ಯವನ್ನ ಆಡುವುದ್ರ ಮುಖಾಂತರ ಸಮಾಜಕ್ಕೆ ಒಂದು ಕೊಡುಗೆಯನ್ನ ಕೊಡುವುದ್ರ ಮುಖಾಂತರ, ಅಂದ್ರೆ ಏನು ನಮ್ಮಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದಾಗ, ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡಾಗ ಮಾತ್ರ ಸಮಾಜದಲ್ಲಿ ನಾವೆಲ್ಲರನ್ನೂ ಕೊಂಡೊಯ್ದಕ್ಕೆ ಸಾಧ್ಯ. ಮಾಲಾರ್ಪಣೆ ಮಾಡಿ ಮಾತನಾಡಿದ ಮಾದಿಗ ದಂಡೋರ ಸಮಿತಿಯ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್, ಶಾಸಕರು ಇಂದು ಹಾಲ್ತೂರು ಗ್ರಾಮದ ಸಾಮರಸ್ಯ ಕಾಪಾಡುವ ನಿಟ್ಟಿನಲ್ಲಿ ಗ್ರಾಮಕ್ಕೆ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮ್ಮಲ್ಲಿದ್ದ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿದ್ದಾರೆ. ಜಿಲ್ಲೆಯಲ್ಲಿ ಇದೊಂದು ಮಾದರಿ ಎನ್ನಬಹುದು. ತನ್ನ ಮೇಲೆ ಅಪವಾದಗಳು ಬಂದಾಗ ಮೂಗು ಮುರಿಯುವ ಜನಪ್ರತಿನಿಧಿಗಳ ಮಧ್ಯೆ ಸ್ಥಳಕ್ಕೆ ನಮ್ಮನ್ನು ಕರೆಸಿ ಗ್ರಾಮಸ್ಥರ ಅಭಿಪ್ರಾಯ ಸಂಗ್ರಹಿಸಿ ತಾನು ಒಬ್ಬ ಹಿಂದುಳಿದ ವರ್ಗದ ಜನರ ಬೆಂಬಲಕ್ಕೆ ಇದ್ದೇನೆ, ಯಾವುದೇ ಅಪವಾದಗಳಿಗೆ ಮನ್ನಣೆ ನೀಡಬಾರದು ಎಂದು ತಿಳಿಸಿಕೊಟ್ಟ ಮೊದಲ ಶಾಸಕ HK ಸುರೇಶ್ ಆಗಿದ್ದು, ಇವರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೂ ಮಾದರಿ ಎಂದು ಹೇಳಿದರು. ಸಂತೋಷವಾಗಿದೆ. ಇದು ಇಡೀ ಜಿಲ್ಲೆಗೆ ಒಂದು ಮೆಸೇಜ್ ಆಗಬೇಕು. ಬೇರೆ ಬೇರೆ ಕಡೆ ಅಂಬೇಡ್ಕರ್ ಪುತ್ಥಳಿಯನ್ನ ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂಥ ಮಾಡೋ ಸಂದರ್ಭದಲ್ಲಿ ನಾವು ಅವ್ರ ಮೇಲೆ ಆರೋಪ ಮಾಡಿದ್ರು ಕೂಡ ಅದನ್ನ ಯಾವುದೂ ಕೂಡ ಅವರ ನೆನಪಿಗೆ ಇಟ್ಕೊಳ್ದೇನೆ, ಇಲ್ಲ ನಾನು ಅಂಬೇಡ್ಕರ್ ಅವರ ಅಭಿಮಾನಿಗಳ ಪರವಾಗಿ, ಆ ಸಮಾಜದ ಪರವಾಗಿ, ನಮ್ಮವರು ಅಂಬೇಡ್ಕರ್ ಅಂತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿಗೆ ಬಂದು ಮಾಲಾರ್ಪಣೆ ಮಾಡಿ ನಮ್ಮನ್ನು ಕೂಡ ಕರೆಸಿ ನಮ್ಮ ಮನಸ್ಸಿಗೆ ಇವತ್ತು ಶಾಂತಿ ಮತ್ತು ನೆಮ್ಮದಿಯನ್ನು ಕೊಟ್ಟಿದ್ದಾರೆ. ಇದು ಜಿಲ್ಲೆಗೆ ಬೇರೆ ಎಲ್ಲ ಶಾಸಕರಿಗೆ, ಮಂತ್ರಿಗಳಿಗೆ, ಜಿಲ್ಲಾಡಳಿತಕ್ಕೆ ನಾವು ಇವ್ರ ಮುಖೇನ ನಾವು ಕೂಡ ಧನ್ಯವಾದಗಳು ಹೇಳ್ತೇವೆ. ಸ್ಥಳದಲ್ಲಿ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ದಿಶಾಂತ್ ಕುಮಾರ್, ಜೆಡಿಎಸ್ ಹೋಬಳಿ ಅಧ್ಯಕ್ಷ ಆನಂದ್, ಯುವ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ರವೀಶ್ ಬಸವಾಪುರ, ಹಗರೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಂಜುನಾಥ್, ಜಲವಾದಿ ಪುಟ್ಟರಾಜು, ಹುಲುಗುಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಾ, ಸದಸ್ಯ ಪ್ರಕಾಶ್, ಹುಲುಗುಡ್ಡಿ ಗೋಪಿ, ಹಾತೂರೆ ಗ್ರಾಮದ ಮೋಹನ್ ಭಾಗವಹಿಸಿದರು. ಬಿಸಿಲು ಮಳೆ ಚಳಿ ಎನ್ನದೆ ಇಡೀ ಸಮಾಜ ಎಚ್ಚರಗೊಳ್ಳುವ ಮುನ್ನವೇ ತಮ್ಮ ಕೆಲಸ ಕಾರ್ಯದಲ್ಲಿ ನಿರತರಾಗುವ ಪೌರ ಕಾರ್ಮಿಕರ ಸೇವೆಯನ್ನು ಎಷ್ಟು ಹೊಗಳಿದರೂ ಸಾಲದು ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ನಗರಸಭೆಯಲ್ಲಿ ಹಮ್ಮಿಕೊಂಡಿದ್ದ 13ನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರ ಸೇವೆಯನ್ನು ಎಷ್ಟು ಹೊಗಳಿದರೂ ಸಾಲದು. ಯಾವುದೇ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಮಾಡಲಾಗದ ಕೆಲಸವನ್ನು ಪೌರ ಕಾರ್ಮಿಕರು ಮಾಡುತ್ತಾರೆ ಎಂದು ಗುಣಗಾನ ಮಾಡಿದರು. ನಾವೆಲ್ಲರೂ ಹೇಳುವ ಮುನ್ನವೇ ಅವರು ತಮ್ಮ ಕೆಲಸದಲ್ಲಿ ನಿರಂತರಾಗಿರುತ್ತಾರೆ. ಕೋವಿಡ್ ಸಂದರ್ಭದಲ್ಲೂ ಸಾಕ್ಷಾತ್ ದೇವರ ರೀತಿಯಲ್ಲೇ ಪೌರ ಕಾರ್ಮಿಕರು ಕೆಲಸ ಮಾಡಿದರು. ಇವರ ಸೇವೆಯನ್ನು ರಾಜ್ಯ ಸರ್ಕಾರ ಗುರುತಿಸಿ ಅವರಿಗೆ ಅಗತ್ಯ ಇರುವ ಸೌಲಭ್ಯ, ಸವಲತ್ತು ನೀಡಲು ಮುಂದಾಗಬೇಕು ಎಂದು ನಾನು ಆಗ್ರಹ ಮಾಡುವೆ. ನಮ್ಮ ಜಿಲ್ಲೆ ಸೇರಿದಂತೆ ಇಡೀ ರಾಜ್ಯದಲ್ಲಿ ಪೌರ ಕಾರ್ಮಿಕರಿಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳಿವೆ. ಅವುಗಳನ್ನು ಸರ್ಕಾರದ ಗಮನಕ್ಕೆ ತಂದು ಬಗೆಹರಿಸಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವೆ. ಒಟ್ಟಾರೆ ಪೌರ ಕಾರ್ಮಿಕರ ಸೇವೆ ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು. ಮುಂದಿನ ದಿನಗಳಲ್ಲಿ ನಿಮ್ಮ ದಿನಾಚರಣೆಯನ್ನು ಇನ್ನೂ ವಿಜೃಂಭಣೆಯಿಂದ ಮಾಡೋಣ. ನಾನು ಜಿಲ್ಲಾಡಳಿತ ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಲಿವೆ ಎಂದು ಸಂಸದರು ಭರವಸೆ ನೀಡಿದರು. ಪೌರ ಕಾರ್ಮಿಕ ದಿನಾಚರಣೆ ಆಚರಿಸ್ತಿದ್ವಿ. ಎಲ್ಲರಿಗೂ ಪೌರ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನ ಕೋರುತ್ತಾ ನಾವು ಈ ಒಂದು ಪೌರ ಕಾರ್ಮಿಕ ದಿನಾಚರಣೆಯನ್ನ ಇವತ್ತು ಒಂದಕ್ಕೋಸ್ಕರ ನಾವು ಯಾವತ್ತು ಸೀಮಿತ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಆ ಒಂದು ಡೆಡಿಕೇಶನ್ ಯಾರಿಂದಲೂ ಆ ತುಂಬಲಿಕ್ಕಾಗಲ್ಲ. ಯಾವೊಂದು IAS ಅವರಿಂದ ಹಿಡಿದು ಒಬ್ಬ ಶಾಸಕರಿರ್ಬೋದು, ಸಂಸದರಿರ್ಬೋದು, ಯಾರು ಆ ಕೆಲಸ ಮಾಡಲಿಕ್ಕಾಗಲ್ಲ. ಅಷ್ಟು ಹೆಮ್ಮೆ ಆಗ್ತದೆ ನಮಗೆ ಪೌರ ಕಾರ್ಮಿಕರು ಅಂತ ಹೇಳ್ತಾರೆ. ಗಾಳಿ, ಚಳಿ, ಮಳೆ ಇಲ್ಲದೆ ನಮ್ಮ ಬೆಳಗ್ಗೆ ನಾವು ಇನ್ನೂ ಎದ್ದಿರಲಿಲ್ಲ ಅಷ್ಟೊತ್ತಿಗಾಗಲೇ ನಮ್ಮ ಕೆಲಸ ಶುರು ಮಾಡ್ತಾರೆ. ಕೋವಿಡ್ ಟೈಮಲ್ಲಂತೂ ನಾವು ಅವ್ರನ್ನ ದೇವರಂತಾನೆ ನಾವು ನೆನೆಸ್ಬೇಕು. ಯಾಕಂತ ಹೇಳಿದ್ರೆ ನಾವೆಲ್ಲ ಮನೆ ಬಿಟ್ಟೆ ಬರ್ತಿಲ್ಲ, ಆದ್ರೂ ಸಹ ಬೀದಿಗಿಳಿದು ಅವರು ಕೆಲಸವನ್ನ ಮಾಡಿದ್ರು. ಸರ್ಕಾರ ಇನ್ನೂ ಹೆಚ್ಚು ಮಟ್ಟಿಗೆ ಅವ್ರನ್ನ ಗುರುತಿಸಬೇಕು ಅಂತ
ಆಗ್ರಹಿಸೋದ್ರಲ್ಲಿ ನಾನು ಒಬ್ಬ ಅಂತ ಹೇಳ್ತಾ, ಇವತ್ತು ಪೌರ ಕಾರ್ಮಿಕರಿಗೆ 10 ನ್ಯೂನತೆ ಸಮಸ್ಯೆಗಳು ಖಂಡಿತವಾಗಿಯೂ ಇದ್ದೇ ಇರ್ತದೆ. ಅದು ಇಡೀ ನಮ್ಮ ಜಿಲ್ಲೆಯಲ್ಲ, ಎಲ್ಲ ಕಡೆ ಆ ಒಂದು ರಾಜ್ಯದಲ್ಲಿ ಆ ಸಮಸ್ಯೆ ಇದೆ. ಖಂಡಿತವಾಗಿಯೂ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿ ಬಗ್ಗೆ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳ್ತಾ, ಜೊತೆಗೆ ಏನಿವತ್ತು ಪೌರ ಕಾರ್ಮಿಕ ದಿನಾಚರಣೆಯನ್ನ ಇನ್ನೂ ಮಾಡ್ಕೊಡೋಣ ಅಂತ ಹೇಳ್ತಾ, ಇವಾಗ ತಾನೇ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಬಂದಿದ್ದಾರೆ, ಅವರು ಸಹ ಸ್ವಾಗತವನ್ನ ಕೋರ್ತಾ ಎಲ್ಲರೂ ಒಮ್ಮತವಾಗಿ ಇವತ್ತು ಪೌರ ಕಾರ್ಮಿಕರ ಜೊತೆ ಇರ್ತೀವಿ ಅಂತ ಹೇಳಿ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಪೌರಕಾರ್ಮಿಕರ ಕೆಲಸ ಎಂದರೆ ಅದು ಮಹತ್ವದ ಕೆಲಸ. ಪಾದರಕ್ಷಕ ಕೆಲಸದಿಂದ ಹಿಡಿದು ಪ್ರತಿಯೊಂದು ಕೆಲಸಗಳು ಸಹ ತಮ್ಮದೇ ಆದ ಮಹತ್ವವನ್ನು ಹೊಂದಿರುತ್ತವೆ. ನಗರ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡುವ ಕೆಲಸ ಪ್ರತಿಯೊಬ್ಬರಿಂದಲೂ ಆಗಬೇಕು. ಯಾವ ಕೆಲಸ ಸಹ ಮೇಲು ಕೀಳು ಎಂಬ ಭೇದ ಭಾವವಿಲ್ಲ. ಮಳೆ, ಗಾಳಿ, ಬಿಸಿಲು ಎನ್ನದೆ ನಗರದ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡುವ ಪೌರಕಾರ್ಮಿಕರ ಕೆಲಸಕ್ಕೆ ಪ್ರತಿಯೊಬ್ಬ ಆಭಾರಿ. ಕಳೆದ ಕೊರೋನಾ ಸಂದರ್ಭದಲ್ಲಿ ಮಾಸ್ಕ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದರು. ಅಂತಹ ಸಮಯದಲ್ಲಿ ಜೀವವನ್ನು ಲೆಕ್ಕಿಸದೆ ಎಲ್ಲರ ಆರೋಗ್ಯಕ್ಕೆ ಶ್ರಮಿಸಿದ ಪೌರ ಕಾರ್ಮಿಕರು ಸಹ ಒಂದು ರೀತಿಯ ವೈದ್ಯರು ಎಂದು ಬಣ್ಣಿಸಿದರು. ಒಂದು ಅದ್ಭುತವಾದ ಕೆಲಸ. ನಮ್ಗೆ ಅದು ಸಣ್ಣದ ಅಂತಂದಾಗಿರ್ಬೋದು. ಈಗಾಗಲೇ ಹೇಳಿದ್ರು, ಕಾಯಕವೇ ಕೈಲಾಸ. ಏನು ನೀನು ಕಾಯಕ ಮಾಡ್ತೀಯ, ಅದು ಯಾವ ಕೆಲಸ, ಎಲ್ಲಾ ಕೆಲಸಕ್ಕೂ ಮಹತ್ವ ಇದೆ. ಪ್ರತಿಯೊಂದು ಕೆಲಸಕ್ಕೂ ನಮ್ಮ ಪಾದರಕ್ಷೆಗಳನ್ನ, ಪ್ರತಿಯೊಂದು ಕೆಲಸಕ್ಕೆ ತನ್ನದೇ ಆದ ಮಹತ್ವ ಇದೆ. ನಿಮ್ಗೆ ಯಾವಾಗ ಅದು ಪಾದರಕ್ಷೆಗಳನ್ನ ಸರಿ ಮಾಡೋರು, ರಿಪೇರಿ ಮಾಡೋರದು ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ಪಾದರಕ್ಷೆ ಕಿತ್ತೋದಾಗ ನೀವು ಸುತ್ತಮುತ್ತ ನೋಡ್ತೀರಾ, ಯಾರು ಇರಲ್ಲ. ಸುಮಾರು ದೂರ ಇದ್ದ ಒಂದು ಅಂಗಡಿ ಅಂತಂದ್ರೆ ಅಂದಾಗ ಅವ್ರಿಗೆ ಎಷ್ಟು ಶ್ರದ್ಧೆಯಿಂದ ಕೆಲಸನ ಮಾಡ್ತಾರೆ, ಅವ್ರು ಎಷ್ಟು ನಮ್ಗೆ ಇಂಪಾರ್ಟೆಂಟು, ಅವರ ಇದು ಮಹತ್ವ ಏನು ಅಂತಂದ್ಬಿಟ್ಟು ಆ ಸಂದರ್ಭದಲ್ಲಿ ನಮ್ಗೆ ಅರಿವಾಗುತ್ತೆ. ಅದೇ ರೀತಿ ನಮ್ಮ ಪೌರ ಕಾರ್ಮಿಕ, ನಾನು ಈಗಾಗಲೇ ಅಡ್ಮಿನಿಸ್ಟ್ರೇಟರ್ ಇದ್ದೆ. ಸೊ ಆ ಸಂದರ್ಭದಲ್ಲಿ ನಾನು ಒಂದು 5 ಗಂಟೆಗೆ ಒಂದು ದಿನ ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದೆ. ಯಾಕೆಂದ್ರೆ ಬೇಗ ನಾವು ನಗರವನ್ನ ಸ್ವಚ್ಛ ಮಾಡೋಣ. ಸೊ ಬೈ 7 o'clock ಅಂದ್ರೆ ಸೂರ್ಯೋದಯ ಆಗೋಷ್ಟೊತ್ತಿಗೆ ನಮ್ದೆಲ್ಲ ಕ್ಲೀನ್ ಆಗಿ ಇಟ್ಟಿರೋಣ ಅಂತ ಅಂದ್ಬಿಟ್ಟೆಲ್ಲ. ನಗರದಲ್ಲಿ ಯಾರು ಕೆಲಸದವರು ಇಲ್ಲ ಅಂತಂದ್ರೆ ನಾವು ಬೇರೆ ಬೇರೆ ಕೆಲಸ ನಾವೇ ಕಸ ಗುಡಿಸ್ಕೊಂಡು, ಆಮೇಲೆ ನಿಮ್ಮ ಇದೆಲ್ಲ ಕ್ಲೀನ್ ಮಾಡೋರು ಮನೇಲಿ ನಾವೇ ಹೆಣ್ಮಕ್ಳು ಮಾಡ್ತಿರ್ತೀವಿ. ಗೊತ್ತಿದೆಲ್ಲ, ಎಲ್ಲ ಹೆಣ್ಮಕ್ಳು ಇದೆಲ್ಲ. ಇಲ್ಲಿ ಯಾವ ಕೆಲಸಗಳು ನನಗೆ ಈ ಒಂದು ಅಕ್ಷರ ಜ್ಞಾನ, ಈ ಒಂದು ವಯೋಮಿತಿಯಲ್ಲಿ ನಾನು ಏನು ಹೇಳ್ತೀನಿ ಅಂದ್ರೆ, ಯಾವ ಕೆಲಸವೂ ಕೂಡ ಅದಕ್ಕೆ ತನ್ನದಾದಂತಹ ಮಹತ್ವ ಇದೆ. ಸೊ ಯಾವುದು ನಿಕೃಷ್ಟ ಅಲ್ಲ, ಯಾವುದು ಮೇಲು ಅಲ್ಲ, ಯಾವುದು ಕೀಳು ಅಲ್ಲ. ಸೊ ತಾವೆಲ್ಲರೂ ಮಳೆ, ಚಳಿಗಾಲದಲ್ಲಿ ನಾನು ಅನ್ಕೊಳ್ಳೋದು, ಸುಮಾರು ಸಂದರ್ಭದಲ್ಲಿ ಚಳಿಗಾಲದಲ್ಲಿ ತುಂಬಾ ಚಳಿ ಇರುತ್ತೆ. ಇವಾಗ ನಿಮ್ಮ ಸುಮಾರು 9 ಗಂಟೆವರೆಗೂ ಸೂರ್ಯ ಕಾಣಿಸೋದೇ ಇದೆ. ಆ ಸಂದರ್ಭದಲ್ಲೂ ಕೂಡ ಅಷ್ಟೊತ್ತಿಗಾಗ್ಲೇ ನೀವು ನಗರವನ್ನ ಸ್ವಚ್ಛತೆಯಿಂದ ಇಟ್ಟು ಎಲ್ಲ ಗುಡಿಸಿ, ಎಲ್ಲ ಯಾವ್ಯಾವ ಕಸನ ಎಲ್ಲೆಲ್ಲಿ ಕಳಿಸಿ ಇದು ಮಾಡಿರ್ತೀರಲ್ಲ, ನಿಮಗೂ ಮತ್ತೆ ನಿಮ್ಮ ಕುಟುಂಬಕ್ಕೆ, ನಿಮಗೆ ಬೆನ್ನೆಲುಬಾಗಿರುವಂತಹ ನಿಮ್ಮ ಕುಟುಂಬಕ್ಕೆ ನಾನು ಆಭಾರಿ. ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಪೌರಕಾರ್ಮಿಕರ ಸೇವೆ ನಿಜಕ್ಕೂ ಶ್ಲಾಘನೀಯ. ಪೌರಕಾರ್ಮಿಕರು ಇಲ್ಲದೆ ಹೋದರೆ ನಮ್ಮ ಜೀವನ ಸ್ಥಿತಿ ಊಹಿಸಲು ಕೂಡ ಸಾಧ್ಯವಿಲ್ಲ. ಸಾರ್ವಜನಿಕರು ಕೂಡ ಎಲ್ಲೆಂದರಲ್ಲಿ ಕಸ ಎಸೆಯುವ ಕೆಲಸವನ್ನು ಮಾಡಬಾರದು. ಮನೆ ಮುಂದೆ ಬರುವ ಕಸ ವಿಲೇವಾರಿ ಆಟೋ ಟಿಪ್ಪರ್ಗೆ ಹಾಕಬೇಕು. ಪ್ರಸ್ತುತ 136 ನೌಕರರು ಇದ್ದಾರೆ. 500ಕ್ಕೂ ಹೆಚ್ಚು ಪೌರಕಾರ್ಮಿಕರ ಅವಶ್ಯಕತೆ ನಮಗಿದೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸದನದಲ್ಲಿ ಧ್ವನಿ ಮಾಡುವುದಾಗಿ ಭರವಸೆ ನೀಡಿದರು. ಇವತ್ತು ನಾವು ಬೆಳಗ್ಗೆ ಮನೆಯಿಂದ ಬರುವಂತ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಾನು ನಮ್ಮ ಗೌರ್ಮೆಂಟ್ ಕಾಲೇಜ್ ರಸ್ತೆಯಲ್ಲಿ ಬರ್ಬೇಕಾದ್ರೆ ಸಂತೆ, ನಿನ್ನೆ ಮಂಗಳವಾರ ಸಂತೆ ಆಗಿದೆ. ಇವತ್ತು ಪೌರ ಕಾರ್ಮಿಕರು ಇವತ್ತು ರಜೆ. ಅವರಿಗೆ ಸಂತೆಯಲ್ಲಿ ಫುಲ್ಲು ಇವತ್ತು ಕಸ ಇರ್ಬೋದು, ಮತ್ತು ತರಕಾರಿ ಇರ್ಬೋದು. ನಾವು ಮತ್ತು ಅಧ್ಯಕ್ಷರು ಮಾತಾಡ್ತಾ ಬಂದ್ವಿ, ಪೌರ ಕಾರ್ಮಿಕರು ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ನೋಡಿ. ಹಾಗಾಗಿ ತಮ್ಗೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳ್ತಾ ಇದ್ದೀನಿ. ನಾನು ಕೂಡ ಕೋವಿಡ್ ಸಂದರ್ಭದಲ್ಲಿ ತಮ್ಮನ್ನೆಲ್ಲರೂ ನೋಡಿದ್ದೆ. ಯಾಕೆಂದ್ರೆ ಕಷ್ಟ ಹೇಳ್ತಾ ಇದ್ರೆ ನಮ್ಮ MP ಅವರು ಹೇಳಿದ್ರು, DC ಅವರು ಮೇಡಮ್ ಹೇಳ್ತಾ ಇದ್ರು, ನಮ್ಮ ಪ್ರತಿಯೊಬ್ಬರು ಸಾರ್ವಜನಿಕರ ಜೀವನದಲ್ಲಿ ತಮ್ಮ ಒಂದು ಪಾತ್ರ, ತಮ್ಮ ಒಂದು ಸೇವೆ ಬಹಳ ಮುಖ್ಯವಾದ್ದು. ಹಾಗಾಗಿ ನಾನು ಮಾಧ್ಯಮದವರು ಕೂಡ ಇದ್ದಾರೆ, ತಮಗೂ ಕೂಡ ತಮ್ಮ ಮೂಲಕ ಒಂದು ಮನವಿ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಕೂಡ ಏನು ಕಸವನ್ನು ಹಾಕುವಂತ ಸಂದರ್ಭದಲ್ಲಿ ಬೆಳಗ್ಗೆ ಅವರು ಆಫೀಸ್ಗೆ ಹೋಗ್ತಾರೆ, ಇವರು ಸ್ವಲ್ಪ ಸಮಯ ವ್ಯತ್ಯಾಸ ಆದ್ರೆ ಬಂದು ರಸ್ತೆಗೆ ಎಷ್ಟೋ ಅಥವಾ ಏನೋ ಒಂದು ಸರ್ಕಲ್ ಅಲ್ಲಿ ಬಂದು ಕಸವನ್ನು ಎಷ್ಟಂತ ಕೆಲಸ ಮಾಡ್ತಾರೆ.
ಹಾಗಾಗಿ ತಮ್ಮ ಮೂಲಕ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಪೌರ ಕಾರ್ಮಿಕರು ಕೂಡ ಬಹಳ ಕಷ್ಟಪಟ್ಟು ಕೆಲಸನ ಮಾಡ್ತಾ ಇದ್ದಾರೆ. ತಾವು ಎಷ್ಟೇ ಒಂದು 5 ನಿಮಿಷ ಸಮಯನ ತಗೊಂಡು ಎಲ್ಲಿಗೆ ಮನೆಗೆ ಏನು ಗಾಡಿಗಳು ಬರುತ್ತೆ, ಕಸದ ಒಂದು ಟಿಪ್ಪರ್ ಬರುತ್ತೆ, ಅದಕ್ಕೆ ಕಸವನ್ನು ಹಾಕಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಕೂಡ ಮಾಡ್ತಾ, ಈಗಾಗಲೇ ಪೌರ ಕಾರ್ಮಿಕರು ಇದನ್ನು ಕೂಡ ಪ್ರತಿಯೊಂದು ಮೊದಲನೇ ಶಾಸಕನಾಗಿ ಅಧಿವೇಶನ ಹೋದಾಗಲೂ ಕೂಡ ನನ್ನ ಒಂದು ಮೊದಲನೇ ಪ್ರಶ್ನೆ ಪೌರ ಕಾರ್ಮಿಕರದ ಒಂದು ಕೊರತೆ. ಈಗಾಗಲೇ ನಮಗೆ 136 ಇದ್ದಾರೆ, ಆಗಲೇ ಬಹಳಷ್ಟು ಹಿರಿಯರು ವಯಸ್ಸಾಗಿರೋರು ಕೂಡ ಇದ್ದಾರೆ. ಹಾಗಾಗಿ ನಮಗೆ 354 ದಿನ ಪೌರ ಕಾರ್ಮಿಕ ಅವಶ್ಯಕತೆ ಇದೆ. ಹಾಗಾಗಿ ಸರ್ಕಾರದಲ್ಲೂ ಕೂಡ ಮನವಿಯನ್ನು ಮಾಡ್ತಾ ಇದೆ. ಈಗಾಗಲೇ ನಮ್ಮ ಸಂಸದರು ಹೇಳಿದ್ರು, ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿ ಏನು ಸ್ಟೇಟ್ ಪಾಲಿಸಿ ಇದೆ, ಹೆಚ್ಚುವರಿ ಪೌರ ಕಾರ್ಮಿಕ ಕೊಡಬೇಕು ಅಂತ ಅದನ್ನು ತರುವಂತ ಕೆಲಸನ ಕೂಡ ಸಿದ್ಧದಲ್ಲಿ ಆಗುತ್ತೆ ಶೀಘ್ರದಲ್ಲೇ. ಮತ್ತೊಮ್ಮೆ ಏನು ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಾನು ಕೂಡ ಇದನ್ನು ಚರ್ಚೆ ಮಾಡ್ತೀನಿ. ಕಾರ್ಯಕ್ರಮಕ್ಕೂ ಮೊದಲು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮತ್ತು ಎಡಿಸಿ ಕೆಟಿ ಶಾಂತಲಾ, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಆಯುಕ್ತ ನರಸಿಂಹಮೂರ್ತಿ ಅವರು ಹಸಿರು ಬಾವುಟ ಪ್ರದರ್ಶಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು. ಡಿಜೆ ಸೌಂಡಿಗೆ ಪೌರ ಕಾರ್ಮಿಕರು ಹಾಗೂ ಅವರ ಜೊತೆ ನಗರಸಭೆ ಅಧ್ಯಕ್ಷರು ನೃತ್ಯ ಮಾಡಿದರು. ಇದೇ ವೇಳೆ ಅನೇಕ ಹಿರಿಯ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವಿವಿಧ ಕ್ರೀಡೆಯಲ್ಲಿ ಪಾಲ್ಗೊಂಡು ಬಹುಮಾನ ಗಳಿಸಿದ ಪೌರ ಕಾರ್ಮಿಕರಿಗೆ ಬಹುಮಾನ ವಿತರಣೆ ಮಾಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ, ನಗರಸಭೆ ಆಯುಕ್ತರಾದ ಟಿಎನ್ ನರಸಿಂಹಮೂರ್ತಿ, ಉಪಾಧ್ಯಕ್ಷೆ ಕೆ ಲತಾದೇವಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಎಚ್ಆರ್ ಚನ್ನೇಗೌಡ, ಕೆಆರ್ ವೆಂಕಟೇಶ್, ನಗರಾಭಿವೃದ್ಧಿ ಕೋಶ ಪ್ರಭಾರ ಯೋಜನಾ ನಿರ್ದೇಶಕರಾದ ಎನ್ ತ್ಯಾಗರಾಜು, ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ವೆಂಕಟೇಶ್, ಉಪಾಧ್ಯಕ್ಷ ರಮೇಶ್ ಆರ್ ನಾಗರಾಜು ಇತರರು ಭಾಗವಹಿಸಿದರು. ತಿರುಪತಿ ದೇವಸ್ಥಾನದ ಲಾಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣವಾದ ಬಗ್ಗೆ ವಿವಾದ ಕೇಳಿಬಂದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡು ಗಂಭೀರವಾಗಿ ಪರಿಗಣಿಸಿರುವ ಜಿಲ್ಲಾಡಳಿತವು ಈ ವರ್ಷದಿಂದ ಇಸ್ಕಾನ್ ಲಡ್ಡು ವಿತರಣೆ ಮಾಡಲು ಚಿಂತನೆ ನಡೆಸಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ಇದೇ ವೇಳೆ ತಮ್ಮ ಕಚೇರಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದ ಜಿಲ್ಲಾಧಿಕಾರಿಗಳು, ಈ ವರ್ಷದ ಹಾಸನಾಂಬೆ ಬಾಗಿಲು ಅಕ್ಟೋಬರ್ 24ರಂದು ತೆರೆಯಲಾಗುವುದು. ಜೊತೆಗೆ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತಿದೆ. ಭಕ್ತರಿಗೆ ಕೊಡುವ ಲಾಡು ಬಗ್ಗೆ ಯೋಚಿಸಿ ಸ್ವಚ್ಛತೆ, ಭಕ್ತಿ ಭಾವದಿಂದ ಕೊಡಲು ಮುಂದಾಗಿದ್ದು, ಈ ವರ್ಷದಿಂದ 300 ರು ಕೊಟ್ಟು ಟಿಕೆಟ್ ಪಡೆದವರಿಗೂ 1 ಲಾಡು ಕೊಡಲಾಗುತ್ತಿದೆ. 1,000 ನೀಡಿ ಟಿಕೆಟ್ ಪಡೆದವರಿಗೆ 2 ಲಡ್ಡು ಕೊಡಲು ನಿರ್ಧರಿಸಲಾಗಿದೆ. ಹೂವಿನ ಅಲಂಕಾರ, ನಗರ ಸೌಂದರ್ಯೀಕರಣ ಎಲ್ಲವುದರ ಬಗ್ಗೆ ಗಮನ ಕೊಡಲಾಗಿದೆ. ಈ ಬಾರಿ ತಿರುಪತಿಯಲ್ಲಿ ತಿಮ್ಮಪ್ಪನ ಲಡ್ಡು ವಿವಾದ ಹಿನ್ನೆಲೆಯಲ್ಲಿ ಹಾಸನಾಂಬೆ ದೇವಾಲಯದ ಪಾವಿತ್ರ್ಯತೆ ಹಾಗೂ ಲಡ್ಡಿನ ಗುಣಮಟ್ಟ ಕಾಪಾಡಿಕೊಳ್ಳಲು ಜಿಲ್ಲಾಡಳಿತ ಮುಂದಾಗಿದ್ದು, ಹಾಸನಾಂಬೆ ಭಕ್ತರಿಗೆ ಇಸ್ಕಾನ್ ಲಡ್ಡು ವಿತರಣೆಗೆ ಚಿಂತನೆ ನಡೆಸಿದ್ದು, ಈ ಸಂಬಂಧ ಈಗಾಗಲೇ ಇಸ್ಕಾನ್ ಸಂಸ್ಥೆ ಜೊತೆ ಸಮಾಲೋಚನೆ ನಡೆಸಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಈ ಬಾರಿ 24-25ನೇ ಸಾಲಿನ ಹಾಸನಾಂಬ ಉತ್ಸವಕ್ಕೆ ನಾವು ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಇದು ನಮ್ಮ ಮಾನ್ಯ ಸಚಿವರು ಮತ್ತು ಆ ಒಂದು ಸಮಿತಿಯಲ್ಲಿ ನಾವು ಅದನ್ನು ಪ್ಲೇಸ್ ಮಾಡ್ತೀವಿ. ಲಡ್ಡುದು ತಾವೇನು ಕೇಳ್ತಾ ಇದ್ದೀರಾ, ಇದನ್ನು ಕೂಡ ಅಂದರೆ ತುಂಬ ಭಕ್ತಿ ಭಾವದಿಂದ, ತುಂಬ ಸ್ವಚ್ಛತೆಯಿಂದ, ಆಮೇಲೆ ಅದಕ್ಕೆ ಬಳಸುವಂಥ ತುಪ್ಪ ಇದೆಲ್ಲನೂ ಕೂಡ ನಂದಿನಿ ತುಪ್ಪವೇ ಆಗಿರಬೇಕು. ಇದೆಲ್ಲ ವಿಚಾರಗಳನ್ನ ನಾವು ನಮ್ಮ ಮಾನ್ಯ ಸಚಿವರ ಒಂದು ಕಮಿಟಿಯಲ್ಲಿ ಇಟ್ಬಿಟ್ಟು ಅದನ್ನು ಫೈನಲೈಸ್ ಮಾಡ್ಕೊಳ್ತಿದ್ವಿ. ಆಮೇಲೆ ಅಂದರೆ ನಾವು ಒಂದು ನಿರ್ಮಿತಿ ಕೇಂದ್ರದ ಮೂಲಕ ಅವರು ಇಸ್ಕಾನ್ನವ್ರನ್ನ ಸಂಪರ್ಕ ಮಾಡಿದ್ವಿ. ಅವರು ಕೂಡ ಭಾಳ ಒಪ್ಪಿರಲಿಲ್ಲ, ಆದರೆ ಆನಂತರ ಒಪ್ಕೊಂಡಿದ್ದಾರೆ. ಸೊ ಲಡ್ಡುದು ಮತ್ತು ಪ್ರಸಾದ, ಜೊನ್ನೆ ಪ್ರಸಾದ ಅಂತಂದ್ಬಿಟ್ಟು ಮಾಡ್ತೀವಿ. ನಮ್ಮ ಮಾನ್ಯ ಸಚಿವರು ಸೂಚನೆ ನೀಡಿರುವಂಥ ಈ ಬಾರಿ 300 ರೂಪಾಯಿ ಟಿಕೆಟ್ ತೊಗೊಂಡವ್ರಿಗೆ ಹಿಂದೆ ಲಡ್ಡು ಕೊಡ್ತಾ ಇರಲಿಲ್ಲ. ಈ ಬಾರಿ 300 ರೂಪಾಯಿ ಟಿಕೆಟ್ ತೊಗೊಂಡವ್ರಿಗೆ, ಹಾಸನಾಂಬ ದರ್ಶನಕ್ಕೆ ಟಿಕೆಟ್ ತೊಗೊಂಡವ್ರಿಗೆ 1 ಲಡ್ಡನ್ನು ನಾವು ಕೊಡ್ತೀವಿ. 1000 ರೂಪಾಯಿ ಒಂದು ಏನು ಟಿಕೆಟ್ ತೊಗೊಂಡವ್ರಿಗೆ 2 ಲಡ್ಡು ಅಂತಂದ್ಬಿಟ್ಟು ಇಂದಿನಿಂದ ಏನು ನಡ್ಕೊಬಂದಿದೆ ಅದನ್ನು ಇದು ಮಾಡ್ತೀವಿ. ಸಕಲ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ. ಅಲಂಕಾರ ಆಗಿರ್ಬೋದು, ನಮ್ಮ ಏನು ಹೂವಿನ ಅಲಂಕಾರ ಆಗಿರ್ಬೋದು, ನಮ್ಮ ನಗರದ ಸೌಂದರ್ಯೀಕರಣ ಆಗಿರ್ಬೋದು, ಇದೆಲ್ಲನೂ ಕೂಡ ಹಿಂದಿನ ಬಾರಿಗಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತುಂಬ ವೈಭವಯುತವಾಗಿ ಮಾಡೋಣ ಅಂತಂದ್ಬಿಟ್ಟು ಮಾನ್ಯ ಸಚಿವರು ಈಗಾಗಲೇ ಸೂಚನೆ ಕೊಟ್ಟಿರೋದ್ರಿಂದ ನಾವು ಅದನ್ನು ಆ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ದೀವಿ. ಆ್ಯಪ್ ಮಾಡ್ತಾಯಿದ್ದೀವಿ, ಪ್ರಿಪ್ರೇಷನ್ ಹಂತದಲ್ಲಿದೆ. ಆ್ಯಪಲ್ಲಿ ಈಗ ಬೆಂಗಳೂರು ಕಡೆಯಿಂದ ಬಂದರೆ, ಸಕಲೇಶ್ಪುರ ಕಡೆಯಿಂದ ಬಂದರೆ, ಬೇರೆ ಬೇರೆ ಕಡೆಯಿಂದ ಬಂದರೆ ಎಲ್ಲಿ ಹೋಗಬೇಕು, ಯಾವ ಕ್ಯೂ ಅಲ್ಲಿ ನಿಂತ್ಕೋಬೇಕು ಅಂತನ್ನೋದು ಒಂದು ದಿಕ್ಸೂಚಿಯಂತೆ ಅದು ಕಾರ್ಯನಿರ್ವಹಿಸುತ್ತೆ. ಇನ್ನು ಈ ಹುಂಡಿ ಹಿಂದಿನ ಬಾರಿ ಇದ್ದಂಗೆ ಈ ಹುಂಡಿ ಇದೆ, ಹೆಚ್ಚು ಬಳಕೆ ಆಗಿಲ್ಲ.
ಸೊ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಿಂದ ಏನು ಮಾರ್ಗದರ್ಶನ ಇದೆ ಅದು ಮಾಡ್ತಾಯಿದ್ವಿ. ಈ ಬಾರಿ ಫಲಪುಷ್ಪ ಪ್ರದರ್ಶನ ಸೇರಿಕೊಂಡಿದೆ, ಅದನ್ನು ಕೂಡ ಫೈನಲೈಸ್ ಮಾಡ್ತೀವಿ. ಹಿಂದಿನ ಬಾರಿ ಪ್ರಸಾದದ ಬಗ್ಗೆ ಸ್ವಲ್ಪ ಇದು ಬಂತು, ಟೀಕೆಗಳು ಬಂತು, ಸರಿಯಾಗಿರಲಿಲ್ಲ ಪ್ರಸಾದ ಅಂತಂದ್ಬಿಟ್ಟು. ಈ ಬಾರಿ ಅದನ್ನು ಹಿಂದಿನ ಬಾರಿ ನಾವು ಏನೇನು ತಪ್ಪುಗಳನ್ನ ಮಾಡಿದ್ವಿ ಅಂದರೆ ಸಣ್ಣ ಸಣ್ಣ ಮಿಸ್ಟೇಕ್ಗಳಾಗಿತ್ತು, ಆ ಮಿಸ್ಟೇಕ್ನ ಈ ಬಾರಿ ಮಾಡಬಾರ್ದು, ದೇವಿಗೆ ಅದನ್ನು ಅಪಚಾರ ಮಾಡದಂತೆ ಚೆನ್ನಾಗಿ ಮಾಡಬೇಕು ಅಂತಂದ್ಬಿಟ್ಟು ಇದು ಮಾಡಿದ್ವಿ. ಯಾರ್ಯಾರು ಅಂದರೆ ತುಂಬ ಪವಿತ್ರ ಇದಕ್ಕೆ ಚೆನ್ನಾಗಿ ಇದು ಮಾಡೋದು ಇಸ್ಕಾನ್ ಮಾಡ್ತಾರೆ ಅಂತಂದ್ಬಿಟ್ಟು ನಮ್ಮ ಒಂದು ಇದು. ಸೊ ಅದ್ರ ಬಗ್ಗೆ ನಾವು ಚಿಂತನೆಯಲ್ಲಿದ್ವಿ, ಅದಿನ್ನೂ ಫೈನಲೈಸ್ ಆಗಿಲ್ಲ, ಚಿಂತನೆಯಲ್ಲಿದ್ವಿ. ಆತ ಇಲ್ಲೇ ಬಂದು ತಯಾರು ಮಾಡ್ತಾರೆ, ಇಲ್ಲೇನು ಕೂಡ ಬಿಸಿ ಬಿಸಿ ಪ್ರಸಾದಗಳನ್ನ ಅಂದರೆ ನಮ್ಮ ಈಗ ಪುಳಿಯೋಗರೆ ಆಗಿರ್ಬೋದು ಈ ಥರದನ್ನ ಜೊನ್ನೆ ಪ್ರಸಾದಗಳನ್ನ ಇಲ್ಲೇ ತಯಾರು ಮಾಡಿ ಅವರು. ಸಕಲೇಶಪುರದ ಆಲಿಮಹಲ್ ಸಮೀಪ ರಾಷ್ಟ್ರೀಯ ಹೆದ್ದಾರಿ 25ರ ಅವೈಜ್ಞಾನಿಕ ಕಾಮಗಾರಿ ಹಿನ್ನೆಲೆ ಕೆಲ ಗಂಟೆಗಳ ಕಾಲ ಸರಕು ವಾಹನ, ಕೆಎಸ್ಆರ್ಟಿಸಿ ಬಸ್ಗಳು ಹಾಗೂ ಶಾಲಾ ವಾಹನಗಳು ರಸ್ತೆಯಲ್ಲೇ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಯಿತು. ತಾಲೂಕಿನ ಆನೆಮಹಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 75ರ ಪಕ್ಕದಲ್ಲಿರುವ ಸಾಮ್ರಾಟ್ ಗ್ರ್ಯಾಂಡ್ ಹೋಟೆಲಿನ ಮುಂಭಾಗ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ರಸ್ತೆ ಸಂಪೂರ್ಣ ಕೆಸರುಗದ್ದೆಯಂತೆಯಾಗಿದ್ದು ವಾಹನಗಳು ಇಲ್ಲಿಂದ ಮುಂದೆ ಹೋಗಲು ಅರಸಾಹಸ ಪಡುವ ಪರಿಸ್ಥಿತಿ ಎದುರಾಗಿದ್ದ ಹಿನ್ನೆಲೆ ಸಕಲೇಶಪುರ ಪಟ್ಟಣ ಸೇರಿದಂತೆ ಬೈಪಾಸ್ ರಸ್ತೆ ಹಾಗೂ ದೋಣಿಗಲ್, ಕಪ್ಪಳ್ಳಿ, ದೊಡ್ಡ ತಪ್ಪಲೆವರೆಗೂ ಟ್ರಾಫಿಕ್ ಜಾಮ್ ಆಗಿದ್ದು ಕೆಲವು ಗಂಟೆಗಳ ಕಾಲ ವಾಹನಗಳು ನಿಂತಲೇ ನಿಲ್ಲುವಂತಾಗಿದ್ದು ಇದರಿಂದ ಬೆಂಗಳೂರು ಮಂಗಳೂರಿಗೆ ಸಂಚರಿಸುವ ಕೆಎಸ್ಆರ್ಟಿಸಿ ಬಸ್ಗಳು ಹಾಗೂ ಟ್ಯಾಂಕರ್ಗಳು ನಿಂತಲ್ಲೇ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೂ ಶಾಲಾ ಮಕ್ಕಳಿಗೆ ಪರೀಕ್ಷೆ ನಡೆಯುತ್ತಿದ್ದು ಶಾಲೆಗೆ ಸರಿಯಾದ ಸಮಯಕ್ಕೆ ಬರಲು ಸಾಧ್ಯವಾಗದೆ ಆತಂಕದ ಪರಿಸ್ಥಿತಿ ಎದುರಾಗುತ್ತಿದ್ದ ಹಿನ್ನೆಲೆ ಕೂಡಲೇ ಸ್ಥಳಕ್ಕೆ ಸಕಲೇಶಪುರ ಆಲೂರು ವಿಧಾನಸಭಾ ಕ್ಷೇತ್ರ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಅವರು ಸ್ಥಳಕ್ಕೆ ಆಗಮಿಸಿ ವಾಹನಗಳಿಗೆ ಸಂಚರಿಸಲು ಅನುಕೂಲ ಮಾಡಿದರು. ಕೆಸರಿನಲ್ಲಿ ಹೂತುಕೊಂಡಿದ್ದ ವಾಹನಗಳನ್ನು ತಳ್ಳಿ ಮೇಲೆ ಎತ್ತಲು ಸಹಕರಿಸಿ ಮಾನವೀಯತೆ ಮೆರೆದರು. ಪೊಲೀಸ್ ಅಧಿಕಾರಿಯವರಿಗೆ ಫೋನ್ ಕರೆ ಮುಖಾಂತರ ದೂರು ಸಲ್ಲಿಸಿದ ಕೂಡಲೇ ರಾಷ್ಟ್ರೀಯ ಹೆದ್ದಾರಿ ಅವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಹಾಗೂ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಸ್ಥಳಕ್ಕೆ ಆಗಮಿಸಿ ತುರ್ತಾಗಿ ರಸ್ತೆಗೆ ಕಾಂಕ್ರೀಟ್ ಚಲ್ಲಿ ಸುರಿಸಿ ವಾಹನ ಸಂಚರಿಸಲು ಅನುಕೂಲ ಮಾಡಿದರು. ಅಲ್ಲ ರೀ, ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಹೈವೇರ್ ಅರೆಸ್ಟ್ ಮಾಡಿ ತಗೊಂಡು ನೀವು ಸ್ಟೇಷನ್ಗೆ ಕೂರಿಸ್ಬೇಕು ಹೇಳಿದ್ವಿ. ಸೀರಿಯಸ್ ಆಗಿ ಹೇಳ್ತಾರೆ ನಮ್ಮ ಇಷ್ಟು ಜನಕ್ಕೆ ಪ್ರಾಬ್ಲಮ್ ಮಾಡಿದವ್ರು ಇವರು ಮನುಷ್ಯರಂತೆ ಹೊಟ್ಟೆ ಏನು ತಿಂತಾರೆ ಇವರು. ನೀವು ಮೊದಲು ಈಗ ಪೊಲೀಸರು ಕಳಿಸಿ ಅಲ್ಲಿ ಬರ್ಬೇಕಾದ್ರೆ ಒಂದು ಕಲ್ಲಿನ ಲಾರಿ ಬಂದಿಟ್ಟಿದೆ, ಅದು ಒಂದು ಚೂರು ಕಲ್ಲಿನ ಲಾರಿ ನಾವು ಚೂರು ಒಳಗಡೆಗೆ ಬಿಟ್ಟರೆ ಅದೊಂದು ಚೂರು ಕಲ್ಲು ಹಾಕ್ಸಿರಿ ಒಂದು ಚೂರು ಸರಿಯಾಗುತ್ತೆ. ಆ ಕಲ್ಲಿನ ಲಾರಿನ ಒಂದು ಕ್ಲಿಯರ್ ಮಾಡಿ ಕಳಿಸ್ತೀನಿ, ಚೂರು ಇದು ಮಾಡಿ ಇಮಿಡಿಯೇಟ್. ಪ್ರಧಾನಿ ಮೋದಿಯವರ ತುಘಲಕ್ ದರ್ಬಾರ್ ಅತಿ ಶೀಘ್ರದಲ್ಲೇ ಕೊನೆಗಾಣಲಿದೆ ಎಂದು ರಾಜ್ಯ ಕಿಸಾನ್ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷ ಸಚಿನ್ ಮಿಗಾ ಹೇಳಿದರು. ಜಿಲ್ಲಾ ಹಾಗೂ ತಾಲೂಕು ಕಾಂಗ್ರೆಸ್ ಕಿಸಾನ್ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈಗಾಗಲೇ ಕಾಂಗ್ರೆಸ್ ಪಕ್ಷ 1.5 ವರ್ಷಗಳ ಸಾಧನೆ ಮಾಡುವ ಮೂಲಕ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದು ಬಡ ಮತ್ತು ಬಲ್ಲಿಗರೆಂದು ತಾರತಮ್ಯ ಮಾಡದೆ ಎಲ್ಲರಿಗೂ ಯೋಜನೆಗಳನ್ನು ತಲುಪಿಸುತ್ತಿದೆ. ಆದರೆ ರೈತರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಈ ಕೇಂದ್ರ ಬಿಜೆಪಿ ಸರ್ಕಾರ ಮಾಡುತ್ತಿದೆ. ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳಿಕೊಂಡು ರಾಜಭವನವನ್ನು ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಐಟಿ ಇಡಿಗಳ ಮೂಲಕ ಮುಖ್ಯಮಂತ್ರಿಗಳು ಹಾಗೂ ಡಿಸಿಎಂ ಅವರನ್ನು ಹೆದರಿಸಲು ಹೋದರೆ ಹೆದರಿ ಬಚ್ಚಿಟ್ಟುಕೊಳ್ಳುವ ಜಾಯಮಾನದವರಲ್ಲ ಎಂದು ಎಚ್ಚರಿಕೆ ನೀಡಿದರು. ಅರಣ್ಯಾಧಿಕಾರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮುಂದಾದ್ರೆ ನಿಮ್ಮ ಪೊಲೀಸ್ ವಿರುದ್ಧನೂ ನಮ್ಮ ರೈತರು ಚಳವಳಿ ಮಾಡ್ತಾರೆ, ನೀವು ಗಮನದಲ್ಲಿ ಇಟ್ಕೊಬೇಕು ಸ್ನೇಹಿತರೆ. ಅದರಿಂದ ಈ ಒಂದು ಸಂಘಟನೆ ಈ ರೈತರನ್ನ ರಕ್ಷಣೆ ಮಾಡ್ತಕ್ಕಂಥಕ್ಕೆ ಅದ್ಭುತವಾಗಿ ಇವತ್ತು ನಮ್ಮ ಇಬ್ರು ಭಗೀರಥರು, ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಮರ್ಥವಾಗಿ ಈ ರಾಜ್ಯದ ಜನರಿಗೆ ಏನ್ ಬೇಕು ಅಂತ ಅರ್ಥ ಮಾಡಿಕೊಂಡು ಎಲ್ಲ ಬಡ ಜನರಿಗೂ, ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ದಿನನಿತ್ಯ ಬದುಕಲಿಕ್ಕೆ ಅವ್ರಿಗೆ ಏನ್ ಬೇಕೋ ಅದನ್ನೆಲ್ಲ ಸಹಾಯ ಮಾಡಿಕೊಟ್ಟಿದ್ರೆ ಮುಂದೇನು ಮಾಡ್ತಾರೆ. ಎಲ್ಲರೂ ನೀವು ಬಿಜೆಪಿಯವರು ನೀವೇನೇ ಷಡ್ಯಂತ್ರ ಮಾಡಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳನ್ನ ಕಟಕಟೆಯಲ್ಲಿ ನಿಲ್ಲಿಸ್ತಕ್ಕಂಥ ಪ್ರಯತ್ನ ನೀವು ಮಾಡಿರ್ಬೋದು, ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಸುಪ್ರೀಂ ಕೋರ್ಟ್ ಮುಖಾಂತರ ಅವ್ರನ್ನ ಶಿಕ್ಷಾಕ್ತಕ್ಕಂಥ ಪ್ರಯತ್ನವನ್ನು ಮಾಡಿರ್ಬೋದು. ಈ ಪ್ರಯತ್ನಗಳಿಗೆ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಬಗ್ಗಲ್ಲ, ನಮ್ಮ ಡಿ.ಕೆ. ಶಿವಕುಮಾರ್ ಜಗ್ಗಲ್ಲ ಅಂತಕ್ಕಂಥ ಮಾಡ್ಕೊಳ್ಬೇಕಾಗ್ತದೆ. ಇಂಥ 100 ಷಡ್ಯಂತ್ರ ಮಾಡಿದ್ರಿ. ಅಲ್ಲಿ ಕೇಜ್ರಿವಾಲ್ನ, ದೆಹಲಿಯ ಕೇಜ್ರಿವಾಲ್ನ ನೀವು ಕಳಿಸಿದ್ರಿ ಜೈಲಿಗೆ, ಏನ್ ಮಾಡ್ಕೊಳ್ಳಿಕ್ಕಾಯ್ತು?
ಜೈಲಲ್ಲಿದ್ದೇ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಇವತ್ತು ಹೊರಗೆ ಬಂದಿದ್ದಾರೆ. ಮೋದಿ ಅವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಅಮಿತ್ ಶಾ ಅವರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಬಿಜೆಪಿ ಆಗ್ತದೆ. ಸ್ವಲ್ಪ ಈ ತುಗ್ಲಕ್ ದರ್ಬಾರನ್ನು ಬಿಟ್ಟು ಈ ಭಾಗದ, ಈ ರಾಷ್ಟ್ರದ, ಈ ರಾಜ್ಯದ ಕನಿಷ್ಠ ಬಡವ ಜನರ ಬಗ್ಗೆ, ರೈತರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಅವ್ರ ಪರ ಕೆಲಸ ಮಾಡೋದನ್ನು ನೀವು ಮಾಡ್ಕೊಳ್ಬೇಕೆ ಹೊರತು ಅದನ್ನು ಬಿಟ್ಟು ಷಡ್ಯಂತ್ರ ಮಾಡತಕ್ಕಂಥದ್ದು IT, ED ಸ್ವತಂತ್ರ ಸಂಸ್ಥೆಗಳು ಯಾವ್ಯಾವ್ದಿದ್ದಾವೆ ಇವತ್ತು ನ್ಯಾಯಾಲಯಕ್ಕೂ ಕೈ ಹಾಕೊಂಡಿದ್ದಾರೆ, ಅದನ್ನು ಬಿಟ್ಟಿಲ್ಲ. ನ್ಯಾಯಾಲಯದ ಮುಖಾಂತರ ಆದೇಶ ಕೊಡಿಸ್ತಕ್ಕಂಥ ಒಂದು ದೊಡ್ಡ ಪ್ರಯತ್ನ ಮಾಡಿ ಯಾರು ನ್ಯಾಯಾಧೀಶರಾಗಿ ಸರ್ವಿಸ್ ಕೆಲಸ ಮಾಡಿದ್ದಾರೆ ಅವರು ರಿಟೈರ್ ಆದ್ಮೇಲೆ ಅವರಿಗೆ ಬಿಜೆಪಿಲಿ MP ಟಿಕೆಟ್ ಕೊಡ್ತಕ್ಕಂಥದ್ದು, ಬಿಜೆಪಿಯ ಪದಾಧಿಕಾರಿಗಳನ್ನ ಮಾಡ್ತಾ ಇಂಥ ಕನಿಷ್ಠ ನೀಚ ಕೆಲಸಕ್ಕೆ ಬಿಜೆಪಿ ಅವರು ಕೈ ಹಾಕ್ತಾರಂದ್ರೆ ಇಲ್ಲಿರ್ತಕ್ಕಂಥ ಸಾರ್ವಜನಿಕರು ಏನ್ ಮಾಡ್ಬೇಕಂತ ಹೇಳಿ. ಸಂಸದ ಶ್ರೇಯಸ್ ಪಟೇಲ್, ನಾವು ಜಿಲ್ಲೆಯಲ್ಲಿ ಎಷ್ಟೇ ಸಕ್ರಿಯವಾಗಿ ಪಕ್ಷ ಸಂಘಟನೆ ಮಾಡಿದರೂ ಹಿರಿಯರ ಮಾರ್ಗದರ್ಶನ ಇಲ್ಲದೆ ಸರಗುತ್ತಿದೆ. ಆದರೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಿರಿಯರ ಮಾರ್ಗದರ್ಶನದಂತೆ ಪಕ್ಷ ಪ್ರಬಲವಾಗಿದ್ದು, ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸೇರಿದಂತೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಜಯಭೇರಿ ಬಾರಿಸಲಿದೆ. ಹಾಸನ ಜಿಲ್ಲೆಯಲ್ಲಿ ನಮ್ಮ ಸಂಸದರಿದ್ದಾರೆ ಎಂದು ಮೈ ಮುರಿಯುವುದು ಬೇಡ. ನಾನು ಕೂಡ ನಿಮ್ಮ ಜೊತೆ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತೇನೆ. ಸಂಸದ ಎಂಬ ಅಧಿಕಾರದ ಆಸೆ ನನಗಿಲ್ಲ. ನಾನು ಬಂದಿರುವುದು ನಿಮ್ಮ ಸೇವೆ ಮಾಡಲು ಎಂದು ಹೇಳಿದರು. ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಜೊತೆಗೆ ಈ ಬರುವ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅವೆಲ್ಲ ಒಗ್ಗಟ್ಟಾಗಿ ಮಾಡೋಣ. ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷವನ್ನ ಇಡೀ ಜಿಲ್ಲೆಯಲ್ಲಿ ಹೇಗೆ ನೀವು ನನಗೆ ಕಾಂಗ್ರೆಸ್ ಪಕ್ಷದಿಂದ ಸಂಸದರಾಗಿ ಆಯ್ಕೆ ಮಾಡಿಲ್ಲ, ನಿಮ್ಮನೆ ಮಗ ಸಂಸದರಾಗಿ ಆಯ್ಕೆ ಮಾಡಿಲ್ಲ, ಇದೇ ರೀತಿ ಶಾಸಕರನ್ನ ಎಲ್ಲ ಸ್ಥಳೀಯ ಸಂಸ್ಥೆಗಳನ್ನ ನಾವು ಆಯ್ಕೆ ಮಾಡಿದ್ವಿ. ಇವತ್ತು ಹಣ ಕೊಡಬೇಕು, ನಾವೆಲ್ಲರೂ ಈ ಸಭೆಯ ಮುಖಾಂತರ, ಈ ರೈತ ಕಾಂಗ್ರೆಸ್ ಸಭೆ ಮುಖಾಂತರ ನಿರ್ಧಾರ ಮಾಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆಯನ್ನ ಮಾಡ್ತಾ, ಖಂಡಿತವಾಗಿಯೂ ಯಾರು ಸಹ ಮೈ ಬರೆಯಬೇಡ. ಈಗ ನಾವು MP ಗೆಲ್ಲಿಸ್ಕೊಂಡಿದ್ದೀವಿ, ನಮ್ಗೆ ಪಕ್ಷ ಸಂಘಟನೆ ಆಗಿದೆ, ಪಕ್ಷ ಪ್ರಾಬಲ್ಯವಾಗಿದೆ ಅಂತ ನಾವು ಯಾರು ಮೈ ಬರೆಯಬೇಡ. ಖಂಡಿತವಾಗಿಯೂ ದಿನ ಸಂಘಟನೆ ಆಗ್ತಾ ಇರಬೇಕು. ನಾವು ಹೇಳ್ತಲ್ಲ 2028ಗೂ ಸಂಘಟನೆ ಮಾಡಬೇಕು, 2029 ಲೋಕಸಭೆ ಚುನಾವಣೆಗೂ ನಾವು ಸಂಘಟನೆ ಮಾಡ್ತಾ ಇರಬೇಕು. ಪಕ್ಷ ಚಟುವಟಿಕೆ ನಿರಂತರವಾಗಿರ್ಬೇಕು, ಯಾವುದೇ ಕಾರಣಕ್ಕೂ ನಿಂತು ನೀರಾಗಬಾರ್ದು ಅಂತ ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ನನ್ನ ಮುಖಂಡರಿಗೆ ಹೇಳ್ಕೊಳ್ತೀನಿ. ನಾನು ಸಹ ನನ್ನ ಪರಿಮಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಕಾರ್ಯಚಟುವಟಿಕೆಗಳ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇದ್ದು ನಾನು ಏನು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದ್ದೆ, ನಿಮ್ಮ ಮನೆ ಮಗ ಒಬ್ಬ ಸಾಮಾನ್ಯ ಸಂಸದನಾಗಿ, ಒಬ್ಬ ಜನಸ್ನೇಹಿ ಸಂಸದನಾಗಿ ಇರ್ತೀನಿ ಅಂತ ನಾನು ಹೇಳಿದೆ. ಖಂಡಿತವಾಗಿ ಉಳಿಸ್ಕೊಳ್ಳುವಂತ ಪ್ರಾಮಾಣಿಕ ಕೆಲಸ ನಾನು ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ ಅಂತ ನಾವು ಈ ಸಂದರ್ಭದಲ್ಲಿ ಜಿಲ್ಲಾ ಕಿಸಾನ್ ಘಟಕದ ಅಧ್ಯಕ್ಷ ದಿವಾಕರ್ ಗೌಡ, ಜಿಲ್ಲಾ ಉಸ್ತುವಾರಿಗಳಾದ ಡಾಕ್ಟರ್ ವಿಜಯ್ ಕುಮಾರ್, ರೇಖಾ ಹುಲಿಯಪ್ಪ ಗೌಡ, ಜಿಲ್ಲಾಧ್ಯಕ್ಷ EH ಲಕ್ಷ್ಮಣ್, ಕಿಸಾನ್ ಘಟಕದ ಅಧ್ಯಕ್ಷ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ MJ ನಿಶಾಂತ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್, ಪುರಸಭೆ ಅಧ್ಯಕ್ಷ AR ಅಶೋಕ್, MR ವೆಂಕಟೇಶ್, ತೀರ್ಥಕುಮಾರಿ ಇತರರು ಹಾಜರಿದ್ದರು. ಇದೀಗ ಜಾಹೀರಾತು. ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ? ಸಿಂಪಲ್. whitegold.moneyಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಇವಳು 42 ವರ್ಷದಿಂದ ನನ್ನನ್ನ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಾನು ಅವಳಿಗೆ ಅದ್ದೂರಿ ಜೀವನ ಕೊಡೋಕ್ಕಾಗದೇ ಇದ್ರು ಊರಿನ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳ ಹತ್ರ ಕರ್ಕೊಂಡೋದೆ. ಚಿನ್ನ ಮಾರ್ದೆ. ಅದು ಇವಳು ಜೀವನಕ್ಕಿಂತ ದೊಡ್ಡದಲ್ವಲ್ಲ. ವೈಟ್ ಗೋಲ್ಡ್ ಕೈ ಹಿಡಿದು ಗೌರವದಿಂದ ಮಾರ್ದೆ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್
8156989111 9562955026 ಮತ್ತು 9633152552. ಮೋರ್ ಸೂಪರ್ ಮಾರ್ಕೆಟ್, ನಿಮ್ಮ ಉಳಿತಾಯ ಇಲ್ಲಿದೆ. ನೂತನವಾಗಿ ಹಾಸನದ ಕುವೆಂಪು ನಗರದಲ್ಲಿ ಪ್ರಾರಂಭಗೊಂಡಿದೆ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ 5% ಕ್ಯಾಶ್ ಬ್ಯಾಕ್ ಪಡೆಯಿರಿ. ದಿನಸಿ ಪದಾರ್ಥಗಳು, ಡ್ರೈ ಫ್ರೂಟ್ಸ್, ತಾಜಾ ಹಣ್ಣು ಮತ್ತು ತರಕಾರಿಗಳು, ಸ್ನಾಕ್ಸ್, ಬಿಸ್ಕೆಟ್, ಎಲ್ಲಾ ರೀತಿಯ ಡಿಟರ್ಜೆಂಟ್ ವಸ್ತುಗಳು, ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ತಂಪು ಪಾನೀಯಗಳು ದೊರೆಯುತ್ತದೆ. ಎಲ್ಲಾ ವಸ್ತುಗಳ ಮೇಲೆ ಹೆಚ್ಚುವರಿ 5% ಕ್ಯಾಶ್ ಬ್ಯಾಕ್ ಪಡೆಯಿರಿ. 1 ಕೆಜಿ ಸಕ್ಕರೆಗೆ 15 ರು ಕಡಿತ. ಡ್ರೈ ಫ್ರೂಟ್ಸ್ಗಳಾದ ಬಾದಾಮಿ, ದ್ರಾಕ್ಷಿ, ಗೋಡಂಬಿಯ ಕಾಂಬೋ ಆಫರ್ಗೆ ಪಡೆಯಿರಿ 800 ರೂಪಾಯಿ ಡಿಸ್ಕೌಂಟ್. ಈ ಎಲ್ಲ ಮೇಲಿನ ಆಫರ್ ಪಡೆಯಲು ವರ್ಷಕ್ಕೆ 199 ಪಾವತಿಸಿ ಮೋರ್ ಮೆಂಬರ್ಶಿಪ್ ಪಡೆಯಿರಿ. ಫ್ರೀ ಹೋಮ್ ಡೆಲಿವರಿ ಕೂಡ ದೊರೆಯುತ್ತದೆ. ಈಗ ಮೋರ್ನಲ್ಲಿ 100ಕ್ಕೂ ಹೆಚ್ಚು ವಸ್ತುಗಳಿಗೆ ಬೈ ಒನ್ ಗೆಟ್ ಒನ್ ಆಫರ್ ನಡೆಯುತ್ತಿದೆ. 1599 ರು ಮೇಲ್ಪಟ್ಟ ಖರೀದಿಗೆ 2 ಕಂಟೈನರ್ ಉಚಿತ. ನಿಮ್ಮ ಸೇವೆಗೆ ನಮ್ಮ ಸಿಬ್ಬಂದಿ ಸದಾ ಸಿದ್ಧರಾಗಿರುತ್ತಾರೆ. ಮೌಂಟ್ ಸೂಪರ್ ಮಾರ್ಕೆಟ್, ಕಮರ್ಷಿಯಲ್ ಟ್ಯಾಕ್ಸ್ ಬಿಲ್ಡಿಂಗ್, ಮಿನಿ ವಿಧಾನಸೌಧ ರಸ್ತೆ, ಕುವೆಂಪು ನಗರ, ಹಾಸನ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಕೊರತೆ ನೀಗಿಸಲು ಸರ್ಕಾರ ಗಮನ ಹರಿಸಬೇಕು ಎಂದು ಶಾಸಕ ಸಿಎಂ ಬಾಲಕೃಷ್ಣ ಹೇಳಿದರು. ತಾಲೂಕು ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಇಲಾಖೆ ಆಯೋಜಿಸಿದ್ದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಇಂದು ರಾಜ್ಯ ಮಟ್ಟದ ಸಮಸ್ಯೆಯಾಗಿದ್ದು ಇದಕ್ಕೆ ಆರ್ಥಿಕ ಮುಂಗಟ್ಟು ಎದುರಾಗಬಾರದು. ಪ್ರತಿ ತಾಲೂಕಿನಲ್ಲಿ ಕನಿಷ್ಠ 50 ಮಂದಿ ಕ್ರೀಡಾ ಶಿಕ್ಷಕರಿರಬೇಕು. ಅನುದಾನದ ಕೊರತೆಯ ನೆಪ ಹೇಳಿಕೊಂಡು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಮಕ್ಕಳ ಆರೋಗ್ಯದ ಮೇಲೂ ಪರಿಣಾಮ ಬೀರಲಿದೆ. ಯುವಕರು ತಮ್ಮ ದೈಹಿಕ ಸಾಮರ್ಥ್ಯವನ್ನು ಸದೃಢವಾಗಿಸಿಕೊಳ್ಳಲು ಕ್ರೀಡೆಗಳು ಅತ್ಯವಶ್ಯ ಎಂದು ಹೇಳಿದರು. ಎಲ್ಲ ಕಡೆ ತಾಲೂಕು ಕ್ರೀಡಾಕೂಟಗಳು ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಚನ್ನರಾಯಪಟ್ಟಣ ಕ್ರೀಡಾಂಗಣದಲ್ಲೂ ಕೂಡ ದಸರಾ ಕ್ರೀಡಾಕೂಟಕ್ಕೆ ಇವತ್ತು ಚಾಲನೆಯನ್ನ ನೀಡಿದ್ದೇವೆ. ಸುಮಾರು ಅಂದಾಜು 500 ಜನ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಎಂಬತಕ್ಕಂಥ ಮಾಹಿತಿ ಕೂಡ ಇದೆ. ಈಗ ದಸರಾ ಕ್ರೀಡಾಕೂಟ ಮೊದಲು ಪ್ರಸಿದ್ಧವಾದಂತಹ ಕ್ರೀಡಾಕೂಟ. ನಮ್ಮ ವನಮಾರಹಳ್ಳಿ ಬೋರೇಗೌಡರು ಬಹುಶಃ ವಾಲಿಬಾಲ್ನಲ್ಲಿ ಹಿಟ್ಟು ಮಾಡಿದಂಥ ಬಾಲ್ ಅವತ್ತು ಹೊಡೆದೋಗಿತ್ತಂತೆ. ಅಷ್ಟು ಅಂತ ಕ್ರೀಡಾಪಟುಗಳು ಹೊಂದಿರತಕ್ಕಂಥ ತಾಲೂಕು ವಿಶೇಷವಾಗಿ ಅದಾಗಿರ್ಬೋದು, ನಮ್ಮ ದೇವನಹಳ್ಳಿ ರಾಮಕೃಷ್ಣೇಗೌಡರಾಗಿರ್ಬೋದು, ಅಣತಿಯವರಾಗಿರ್ಬೋದು, ಇವೆಲ್ಲ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ
ಪ್ರತಿನಿಧಿಸಿದಂಥವರು ದಸರಾ ಕ್ರೀಡಾಕೂಟದ ಮೂಲಕ. ಕ್ರೀಡೆಗಳು ದೈಹಿಕವಾಗಿ ಮಾನಸಿಕವಾಗಿ ಮುಖ್ಯವಾದಂಥದ್ದು. ಈಗಾಗಲೇ ಡೇನಿಯಲ್ ಆನಂದ್ ಅವರು ಹೇಳಿದ್ದಾರೆ. ಏಕೆಂದರೆ ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣಕ್ಕೂ ಕೂಡ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗ್ತದೆ. ಯಾವ ಕ್ರೀಡಾಕೂಟಗಳು ಕೂಡ ಕ್ರೀಡಾಪಟುಗಳಿಗೆ ದೂರ ಆಗಬಾರ್ದು, ಹತ್ತಿರವಾಗಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವೆಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೇವೆ. ಇದು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ ಹೌದಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇಲ್ಲೇ ಇನ್ನೇನಿಗೆ ಬಹುಶಃ ಬುಧವಾರ ಒಂದು ಹೈಟೆಕ್ ಶೌಚಾಲಯವನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಗುದ್ಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ. ಏಕೆಂದರೆ ಇಲ್ಲಿ ನಮ್ಮ ಗಂಡು ಮಕ್ಕಳಿಗೆ ತೊಂದರೆ ಇರಲ್ಲ, ಏನೋ ಮ್ಯಾನೇಜ್ ಆಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳುಗಳಿಗೆ ತುಂಬ ಒಂದು ಸಮಸ್ಯೆ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ 3 ಹೈಟೆಕ್ ಶೌಚಾಲಯಗಳನ್ನು ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಿದ್ದೇವೆ. ಒಂದನ್ನು ಇಲ್ಲಿಗೆ ಶಿಫ್ಟ್ ಮಾಡಿ ಬುಧವಾರ ಗುದ್ದಲಿ ಪೂಜೆಯನ್ನು ಕೂಡ ನೆರವೇರಿಸ್ತಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈಗ ದೈಹಿಕ ಶಿಕ್ಷಕರು 12 ಜನ ಇರೋದು ಗೊತ್ತಿರೋಂಥ ವಿಚಾರ. ಇದು ರಾಜ್ಯದ ಸಮಸ್ಯೆ. ಆದರೆ ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವಂಥ ಹಿನ್ನೆಲೆಯಲ್ಲಿ ಇವತ್ತು ಪ್ರಾಥಮಿಕ ಶಾಲೆ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಪದವಿ ಪೂರ್ವ ಶಿಕ್ಷಣ ವ್ಯವಸ್ಥೆಯಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇದೆ. ಕಡೆ ಪಕ್ಷ ಒಂದು ತಾಲೂಕಿಗೆ ಒಂದು 50 ಜನನಾರು ಕೂಡ ದೈಹಿಕ ಶಿಕ್ಷಕರು ಅಗತ್ಯತೆ ಇದೆ. ಇದಕ್ಕೆ ಸರ್ಕಾರ ಗಮನವನ್ನು ಹರಿಸಬೇಕಾಗಿದೆ. ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ತೇವೆ. ಏಕೆಂದರೆ ಬೇರೆ ಯಾವುದೇ ಒಂದು ಅಭಿವೃದ್ಧಿಗೆ ಅನುದಾನ ಕೊರತೆ ಆಗ್ಬೋದು, ಆ ಶಿಕ್ಷಣ ದೈಹಿಕ ಶಿಕ್ಷಣಕ್ಕೆ ಕೊರತೆ ಆಗಬಾರ್ದು. ಬೇಡಿಕೆಗೆ ಅನುಗುಣವಾಗಿ ಸಹಕಾರವನ್ನು ನೀಡಿದರೆ ಉತ್ತಮವಾದಂಥ ಕ್ರೀಡಾಪಟುಗಳು ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ನ ಉಪಾಧ್ಯಕ್ಷ ಕೃಷ್ಣೇಗೌಡ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಹರೀಶ್ ಬಿಒಎನ್, ದೀಪಾ ಬಿಆರ್, ಸಿಕೆಆರ್ ಅನಿಲ್, ಕಾಳೇಗೌಡ, ಆನಂದ್, ರವಿಕುಮಾರ್ ಹಾಜರಿದ್ದರು. ಗಣಪತಿ ಸೇವಾ ಸಮಿತಿ ವತಿಯಿಂದ ಗಣಪತಿ ಪೆಂಡಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ವಿಘ್ನ ವಿನಾಯಕನಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಕುಟುಂಬ ಸಮೇತ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಗಣಪತಿ ಪೂಜೆ ಮಾಡಲು ನನಗೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು. ಅದರಂತೆ ಇಂದು ಪೂಜೆ ಸಲ್ಲಿಸಿದ್ದೇನೆ. ನಮ್ಮ ಪಕ್ಷದ ಮುಖಂಡರು ಹಾಗೂ ಸ್ನೇಹಿತರು, ಹಿತೈಷಿಗಳು ಎಲ್ಲರ ಸಮ್ಮುಖದಲ್ಲಿ ಪೂಜೆ ನಡೆದಿದ್ದು ಎಲ್ಲರೂ ವಿಘ್ನ ವಿನಾಯಕನ ಕೃಪೆಗೆ ಪಾತ್ರರಾಗಿದ್ದೇವೆ ಎಂದರು. ತಮ್ಮ ತಂದೆಯವರ ಕಾಲದಿಂದಲೂ ಗಣಪತಿ ಸೇವಾ ಸಮಿತಿ ವತಿಯಿಂದ ಆಯೋಜಿಸುವ ಗಣಪತಿ ಉತ್ಸವದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದೇವೆ. ಅದರಂತೆ ಈ ವರ್ಷವೂ ನಮ್ಮ ಕುಟುಂಬ ಸಮೇತರಾಗಿ ಪೂಜೆ ಸಲ್ಲಿಸಿದ್ದೇವೆ. ಇದೇ ತಿಂಗಳ 28ರಂದು ಗಣಪತಿ ವಿಸರ್ಜನಾ ಕಾರ್ಯಕ್ರಮ ನಡೆಯಲಿದ್ದು ಆಕರ್ಷಕ ಮೆರವಣಿಗೆ ಜೊತೆಗೆ ಗೌರಿ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಹಳೆ ಬಸ್ ಸ್ಟ್ಯಾಂಡ್ ನಮ್ಮ ಹಾಸನ ವಿಶೇಷವಾಗಿ ಗಣಪತಿ ಪೆಂಡಾಲ್ ಅಂತಲೇ ಹೆಸರುವಾಸಿಯಾಗುವಂಥ ನಮ್ಮ ಇತಿಹಾಸವುಳ್ಳಂತಹ ಗಣಪತಿ ಪೆಂಡಾಲ್ನ ನಮಗೆಲ್ಲರೂ ಗೊತ್ತಿದೆ. ಇವತ್ತು ಈ ವರ್ಷ 70ನೇ ವರ್ಷದ ಗೌರಿ ಗಣೇಶ ಹಬ್ಬನ ನಾವು ಆಚರಣೆ ಮಾಡ್ತಿದ್ವಿ. ಬಹಳ ಇತಿಹಾಸ ನಮ್ಮ ಗಣಪತಿ ಪೆಂಡಾಲ್ ಅಂತ ಒಂದು ಗಣೇಶನ ಕೂರಿಸುವಂಥದ್ದು. ಯಾಕಂದ್ರೆ ನಾವು ಕೂಡ ಇನ್ನು ಹುಟ್ಟಿರಲಿಲ್ಲ. ಆಗಿನ ಕಾಲದಿಂದಲೂ ಕೂಡ ಬಹಳಷ್ಟು ಇತಿಹಾಸ ನಮ್ಮ ತಂದೆಯವರು ಮತ್ತು ನಮ್ಮ ಚನ್ನವೀರಪ್ಪ ಅವರು ಇರ್ಬೋದು ಮತ್ತು ಹಿರಿಯರು ಎಲ್ಲ ಶಿಖಂಡಿಯವರು ಎಲ್ಲರೂ ಕೂಡ ಹಿಂದಿನಿಂದಲೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ಏನು ಈ ತಿಂಗಳು 7ನೇ ತಾರೀಕು ಗಣಪತಿಯನ್ನ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿ 28ನೇ ತಾರೀಕು ಬಹಳ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ 28ನೇ ತಾರೀಕು ವಿಸರ್ಜನೆಯನ್ನು ಮಾಡ್ತಾ ಇದೀವಿ. ತಾವು ಕೂಡ ಎಲ್ಲ ಮಾಧ್ಯಮ ಮಿತ್ರರು ಬಂದು ಸಹಕರಿಸಬೇಕು ಅಂತ ಕೋರ್ತಾ, ಹಿಂದಿನಿಂದಲೂ ಕೂಡ ನಮ್ಮ ತಂದೆಯವರಿದ್ದಂಥ ಕಾಲದಿಂದಲೂ ಕೂಡ ನಾವು ಗಣಪತಿ ಹಬ್ಬದ ಒಂದು ವಿಶೇಷವಾಗಿ ಒಂದು ನಮ್ಮ ಕುಟುಂಬದಿಂದ ಒಂದು ಪೂಜೆ ನಡ್ಕೊಂಡಿದ್ವಿ. ಅದೇ ಇವತ್ತು ಕೂಡ ನಮ್ಮ ಕುಟುಂಬಸ್ಥರೆಲ್ಲರೂ ಸೇರಿ ಇವತ್ತು ಗೌರಿ ಗಣೇಶನ ಒಂದು ಪೂಜೆಯನ್ನ ಮಾಡಿಸಿ ಸಾರ್ವಜನಿಕರು ಕೂಡ ಏನೋ ಒಂದು ದಾಸೋಹವನ್ನು ಇಟ್ಕೊಂಡು ಇವತ್ತೆಲ್ಲ ತಮ್ಮಗಳು, ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ತಂದೆ ಹಿತೈಷಿಗಳು ಎಲ್ಲರೂ ಕೂಡ ಸೇರಿ ಇವತ್ತು ಆಚರಣೆಯನ್ನ ಮಾಡ್ತಾ ಇದೀವಿ. ಇದೇ ವೇಳೆ ಶಾಸಕರ ತಾಯಿ ಲಲಿತಾ ಪ್ರಕಾಶ್, ಪತ್ನಿ ಶ್ವೇತಾ ಸ್ವರೂಪ್ ಪ್ರಕಾಶ್ ಅವರೊಂದಿಗೆ ಪೂಜೆ ಸಲ್ಲಿಸಿದ ಬಳಿಕ ತಮ್ಮ ಸೇವಾರ್ಥದಲ್ಲಿ ನೆರೆದಿದ್ದ ಭಕ್ತರಿಗೆ ಶಾಸಕ ಸ್ವರೂಪ್ ಪ್ರಸಾದ ವಿನಿಯೋಗ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಎಸ್ ಸತ್ಯನಾರಾಯಣ್ ಹಾಗೂ ನಗರಸಭೆ ಸದಸ್ಯರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮತ್ತು ಶ್ರೀ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜು, ಕಾರ್ಯದರ್ಶಿ ಚನ್ನವೀರಪ್ಪ, ಸಹ ಕಾರ್ಯದರ್ಶಿ ವೈಎಸ್ ಮುರುಗೇಂದ್ರ, ಖಜಾಂಚಿ ಎಂಎಸ್ ಶ್ರೀಕಂಠಯ್ಯ, ಧರ್ಮದರ್ಶಿಗಳಾದ ಭೂತೇಶ್, ಎಚ್ಟಿ ಶೇಖರ್, ಎಚ್ಎಸ್ ಅನಂತನಾರಾಯಣ ಉಪಸ್ಥಿತರಿದ್ದರು. ಪೌರ ಕಾರ್ಮಿಕರ ಅವಿರತ ಶ್ರಮಕ್ಕೆ ಪಟ್ಟಣದ ಸಮಸ್ತ ನಾಗರಿಕರು ಸದಾ ಋಣಿಯಾಗಿರಬೇಕು ಎಂದು ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು.
ಪೌರಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಪುರಸಭೆ ವತಿಯಿಂದ ಆಯೋಜಿಸಿದ್ದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಪೌರಕಾರ್ಮಿಕರೊಂದಿಗೆ ಸಂಭ್ರಮದಲ್ಲಿ ಪಾಲ್ಗೊಂಡು ಪೌರಕಾರ್ಮಿಕರ ಶ್ರಮವನ್ನು ಮುಕ್ತ ಕಂಠದಿಂದ ಪ್ರಶಂಸಿದರು. ಮೆರವಣಿಗೆಯಲ್ಲಿ ತೆರೆದ ವಾಹನದಲ್ಲಿ ಇರಿಸಿದ್ದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಮೆರವಣಿಗೆ ವೇಳೆ ಪೌರಕಾರ್ಮಿಕರೊಂದಿಗೆ ಸಂಸದರು ನೃತ್ಯದಲ್ಲಿ ಪಾಲ್ಗೊಂಡು ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ಕೆ. ಶ್ರೀಧರ್, ಪುರಸಭೆ ಮುಖ್ಯ ಅಧಿಕಾರಿ ನಾಗೇಂದ್ರ ಕುಮಾರ್ ಸೇರಿದಂತೆ ಪುರಸಭೆಯ ನೌಕರರು, ಸಿಬ್ಬಂದಿ ವರ್ಗದವರು ಹಾಗೂ ಪೌರಕಾರ್ಮಿಕರು ಹಾಜರಿದ್ದರು. ಎನ್ಎಸ್ಎಸ್ ಘಟಕ ವೈಡಿಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೇಲೂರು ಮತ್ತು ನೆಹರು ಯುವ ಕೇಂದ್ರ ಹಾಸನ ಇವರ ಸಹಯೋಗದೊಂದಿಗೆ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಸ್ಥಾಪನಾ ದಿನಾಚರಣೆ ಮತ್ತು ಸ್ವಚ್ಛತಾ ಅಭಿಯಾನವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್. ಮಹೇಶ್ ಇವರು ಮಾತನಾಡಿ, ಮಹಾತ್ಮ ಗಾಂಧೀಜಿಯವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಆರಂಭಗೊಂಡ ರಾಷ್ಟ್ರೀಯ ಸೇವಾ ಯೋಜನೆಯು ಇಂದು ಬೃಹದಾಕಾರವಾಗಿ ಬೆಳೆದಿದ್ದು, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಎನ್ಎಸ್ಎಸ್ ಘಟಕಗಳಿದ್ದು ಸ್ವಚ್ಛತೆಯ ಅರಿವನ್ನು ಮೂಡಿಸುವ ಕಾರ್ಯಗಳನ್ನು ಮಾಡುವ ಮಹತ್ವದ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿವೆ. ಆ ಮೂಲಕ ವಿದ್ಯಾರ್ಥಿಗಳನ್ನು ದೇಶದ ಸಂಪತ್ತನ್ನಾಗಿ ರೂಪಿಸುವ ಕೆಲಸ ಎನ್ಎಸ್ಎಸ್ನಿಂದ ಆಗುತ್ತಿದೆ ಎಂದು ಹೇಳಿದರು. ಮಾಡುವ ಮೂಲಕ ದೇಶದ ಸತ್ಪ್ರಜೆಗಳನ್ನಾಗಿ ಮಾಡುವ ಮೂಲಕ ಒಂದು ಸುಭದ್ರವಾದಂಥ ದೇಶವನ್ನು ಕಟ್ಟಲಿಕ್ಕೆ ಯುವಜನಾಂಗವನ್ನು ಬಳಸ್ಕೋಬೇಕು, ಯುವಜನಾಂಗವನ್ನು ಆ ನಿಟ್ಟಿನಲ್ಲಿ ನಾವು ತಯಾರು ಮಾಡಬೇಕು ಅಂತ ಹೇಳಿ ಆ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಪ್ರಾರಂಭ ಮಾಡಿದ್ದು. ಆ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ತರಬೇತಿಯನ್ನು ಕೊಡೋದು ಮತ್ತು ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ ಕನಸೇನಾಗಿತ್ತು, ಗ್ರಾಮೀಣ ಭಾರತದ ಕನಸನ್ನು ಕಂಡಿದ್ದರು ಮಹಾತ್ಮ ಗಾಂಧೀಜಿ. ವಿದ್ಯಾರ್ಥಿಗಳನ್ನು ಗ್ರಾಮೀಣ ಪ್ರದೇಶಗಳಿಗೆ ಕೊಂಡೊಯ್ದು ಗ್ರಾಮದಲ್ಲಿ ಸೇವಾ ಮನೋಭಾವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮತ್ತು ವಿದ್ಯಾರ್ಥಿಗಳನ್ನು ಅದರಲ್ಲಿ ಸಕ್ರಿಯವಾಗಿ ತೊಡಗಿಸ್ತಕ್ಕಂಥದ್ದು ಈ ಯೋಜನೆಯ ಹಿಂದಿನ ಉದ್ದೇಶ ಆಗಿತ್ತು. ಅದು ಬಹುಶಃ ಹೆಚ್ಚು ಫಲಪ್ರದ ಆಗಿದೆ, ಸಾಕಾರಗೊಂಡಿದೆ ಅಂತ ನಾನು ಭಾವಿಸಿದ್ದೇನೆ. ಇಂತಹ ಒಂದು ಯೋಜನೆಯ ಮೂಲಕ ದೇಶದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಅಥವಾ ಎನ್ಎಸ್ಎಸ್ ಅಂತಕ್ಕಂಥದ್ದು NCC ಅಷ್ಟೇ ಪ್ರಭಾವಯುತವಾಗಿ ಪರಿಣಾಮಕಾರಿಯಾಗಿ ಬೆಳೆದಿರ್ತಕ್ಕಂಥದ್ದು ಹೆಮ್ಮೆಯ ಸಂಗತಿ. ಕಾರ್ಯಕ್ರಮದಲ್ಲಿ ವೈಎಸ್ ಸಿದ್ದೇಗೌಡ, ಹರೀಶ್ ಎನ್ಕೆ, ಮೋಹನ್ ಕುಮಾರ್ HR ಮತ್ತು ವೀರಭದ್ರಪ್ಪ, ಡಾಕ್ಟರ್ ನಾಗೇಂದ್ರಪ್ಪ, KT ಬಾಬು ಪ್ರಸಾದ್ ಉಪಸ್ಥಿತರಿದ್ದರು. ಅರಸೀಕೆರೆಯಲ್ಲಿ ಹಿಂದೂ ಜಾಗರಣ ವೇದಿಕೆ, ಹಿಂದೂ ಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಿದ್ದು ಯಶಸ್ವಿಯಾಯಿತು. ಇತ್ತೀಚೆಗೆ ನಡೆದ ಈದ್ ಮಿಲಾದ್ ಹಬ್ಬದಂದು ಅರಸೀಕೆರೆ ನಗರದಲ್ಲಿ ಪ್ಯಾಲೆಸ್ತೈನ್ ಧ್ವಜವನ್ನು ಹಾರಿಸಿ ದೇಶದ್ರೋಹ ಮಾಡಿರುವುದು ಸೇರಿದಂತೆ ರಾಜ್ಯದ ಹಲವೆಡೆ ಕೋಮು ಗಲಭೆ, ಕಲ್ಲು ತೂರಾಟ ಮಾಡುತ್ತಾ ಶಾಂತಿ ಕದಡುತ್ತಿರುವುದನ್ನು ಖಂಡಿಸಿ ಹಾಗೂ ಅರಸೀಕೆರೆ ನಗರದ ನಾಗರಿಕರ ಧಾರ್ಮಿಕ ಭಾವನೆಗೆ ಧಕ್ಕೆ ತರದಂತೆ ಎಲ್ಲ ಮತದಾರರ ಚಟುವಟಿಕೆಗಳನ್ನು ತಡೆಗಟ್ಟುವಂತೆ ಅರಸೀಕೆರೆ ನಗರದಲ್ಲಿ ಪ್ರತಿಭಟನೆ ಹಾಗೂ ಸ್ವಯಂ ಪ್ರೇರಿತ ಬಂದ್ಗೆ ನೀಡಿದ್ದ ಕರೆಗೆ ಅಂಗಡಿ ಮಾಲೀಕರು ಬೆಂಬಲ ಸೂಚಿಸಿ ಅಂಗಡಿ ಮುಂಗಟ್ಟು ವ್ಯಾಪಾರ ವಹಿವಾಟವನ್ನು ಸಂಪೂರ್ಣ ಬಂದ್ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಲಿನಷ್ಟೇ ಪರಿಶುದ್ಧ, ಯಾವುದೇ ತನಿಖೆ ನಡೆದರೂ ಆರೋಪದಿಂದ ಮುಕ್ತರಾಗುವುದು ಸತ್ಯ, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸಲಿ, ಶಾಸಕ HP ಸ್ವರೂಪ್ ಒತ್ತಾಯ. ಸೌಹಾರ್ದತೆ ಕಾಪಾಡಲು ಹಾಲ್ತೊರೆಕೊಪ್ಪಲು ಗ್ರಾಮದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಶಾಸಕ HK ಸುರೇಶ್. ಪೌರ ಕಾರ್ಮಿಕರ ಸೇವೆಯನ್ನು ಎಷ್ಟು ಹೊಗಳಿದರೂ ಸಾಲದು, ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ಮತ್ತು ಗಣಪತಿ ಪೆಂಡಲ್ನಲ್ಲಿ ವಿನಾಯಕನಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಕುಟುಂಬ ಸಮೇತ ವಿಶೇಷ ಪೂಜೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.